ಎಲ್ಲರಿಗೂ ನಮಸ್ಕಾರ. ಇವತ್ತು ಬಸವ ಜಯಂತಿಯ ಪ್ರಯುಕ್ತ ಒಂದು ಲೈವ್ ಬರುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅಜ್ಜರ ಹತ್ರ ಬಂದು ಕೇಳಿದ್ವಿ. ಅವರು ತುಂಬ ಹೃದಯದ ಖುಷಿಯಿಂದನೇ ಒಪ್ಕೊಂಡ್ರು. ಬಸವಣ್ಣವ್ರ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನ ಇವತ್ತು ಹಂಚ್ಕೊಳ್ಬೇಕಂತ ಅಂದ್ಕೊಂಡಿದ್ವಿ. ಎಲ್ರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಅದ ಬಸವಣ್ಣನವ್ರ ಬಗ್ಗೆ ನಾವು ಪ್ರತಿ ಸಲ ಕೇಳಿದಾಗಲೂ ಅವರ ಕ್ರಾಂತಿಗಳು, ಅವರ ಚಳುವಳಿಗಳ ಬಗ್ಗೆ ಕೇಳಿದಾಗ, ಅವರ ವಿಚಾರಗಳ ಬಗ್ಗೆ ಕೇಳಿದಾಗ ಮನಸ್ಸಿಗೇನೋ ಒಂಥರ ಒಂದು 12ನೇ ಶತಮಾನದಾಗ ಈ ಲೆವೆಲಿನ ಒಂದು ಕ್ರಾಂತಿ ನಡೆದಿತ್ತ ಅಂತ ನಾವು ಒಂದ್ಸರಿ ದಿಗ್ಭ್ರಾಂತರಾಗೋ ರೀತಿಯಲ್ಲಿ ಅವರೊಂದು ಕ್ರಾಂತಿ ಮಾಡಿದ್ರು. ಅವ್ರ ಕ್ರಾಂತಿಯ ಮತ್ತು ಬಸವಣ್ಣನ ಜೀವನದ ಉದ್ದೇಶಗಳು ಯಾವ ರೀತಿ ಇದ್ವು ಅಂತೇಳಿ ನಿಮ್ಮ ಅಭಿಪ್ರಾಯನ ಹಂಚಿಕೊಳ್ಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಲಿಂಗರಾಜ್ ಸಿಂಗಾಡೆ ಅವರ ಗೆಳೆಯರ ಬಳಗದ ಸಾರಥ್ಯದಲ್ಲಿ ನಡೆಯುತ್ತಿರುವಂಥ ಈ ಲೈವ್ನಲ್ಲಿ ಬಸವ ಜಯಂತಿಯ 888ನೇ ಸ್ಮರಣೋತ್ಸವದ ಶುಭ ಸಂದರ್ಭದಲ್ಲಿ ಎಲ್ಲ ಬಸವಾಯತರಿಗೆ, ಬಸವಾಭಿಮಾನಿಗಳಿಗೆ, ಬಸವ ಪ್ರೇಮಿಗಳಿಗೆ, ಬಸವ ಭಕ್ತರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ. ಬಸವಣ್ಣನವರು ಅಂದ್ರೆ ಒಂದು ಅದ್ಭುತ ವ್ಯಕ್ತಿತ್ವ. ಬಸವಣ್ಣ ಅಂತಂದರೆ ಅಂಬೇಡ್ಕರ್ ಹೇಳುವಂಥ ಮಾತು, ಪುರುಷೋತ್ತಮ, ಎಲ್ಲ ಮೌಲ್ಯಗಳನ್ನು ಒಳಗೊಂಡಂಥ ಒಬ್ಬ ಮಹಾಪುರುಷ. ಸಿಂಪಲ್ ಲೈಕ್ ಬುದ್ಧ, ಜೆಂಟಲ್ ಲೈಕ್ ಜೀಸಸ್, ಕೈಂಡ್ ಲೈಕ್ ಮಹಾವೀರ, ಬೋಲ್ಡ್ ಲೈಕ್ ಮೊಹಮ್ಮದ್ ಅನ್ನೋ ರೀತಿಯಲ್ಲಿ ವಿದ್ವಾಂಸರು ಬಸವಣ್ಣನವರ ವ್ಯಕ್ತಿತ್ವದಲ್ಲಿ ಪ್ರಪಂಚದ ಎಲ್ಲ ಮಹಾನುಭಾವಿಗಳ, ಮಹಾತ್ಮರ, ಜಿಜ್ಞಾಸುಗಳ, ತತ್ವಜ್ಞಾನಿಗಳ ವ್ಯಕ್ತಿತ್ವ ಅಡಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವತ್ತು ಬಸವಣ್ಣನವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ. ಲಂಡನ್ನ ಥೇಮ್ಸ್ ನದಿ ದಂಡಿ ಮೇಲೆ ನಾವು ಬಳಸುವ 5 ರೂಪಾಯಿಗಳ ನಾಣ್ಯದ ಮೇಲೆ ಹಲವಾರು ಸರ್ಕಾರಗಳು ಬಂದು ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರಗಳನ್ನು ಅಳವಡಿಸಿದ ಕಾರಣಕ್ಕಾಗಿ ಏನು ಬಸವಣ್ಣ ಅಂದರೆ, ಬಸವಣ್ಣ ಈ ರೀತಿಯಾಗಿ ಶೀಘ್ರಗಾಮಿಯಾಗಿ ಬೆಳೆಯುತ್ತಿದ್ದುದಕ್ಕೆ ಏನು ಕಾರಣ ಅನ್ನುವಂಥ ಚಿಂತನೆ ಇವತ್ತು ಅವಾಲ ವೃದ್ಧರಲ್ಲಿ ಆರಂಭ ಆಗಿದೆ. ಬಸವಣ್ಣನವರು ಅಂದರೆ ಕಾಲದ ಅಗತ್ಯ. ಬಸವಣ್ಣನವರು ಇದ್ರೇ ಕರ್ನಾಟಕ. ಬಸವಣ್ಣ ಇಲ್ಲದೆ ಲಿಂಗಾಯತ ಧರ್ಮ ಇಲ್ಲ. ಬಸವಣ್ಣನವರೇ ಲಿಂಗಾಯತ ಧರ್ಮದ ಜೀವಾಳ. ಎಲ್ಲ ಧರ್ಮಗಳನ್ನು ಗೌರವಿಸುವಂಥ ಏಕಮೇವ ವ್ಯಕ್ತಿತ್ವ ಬಸವಣ್ಣನವರು ಅನ್ನುವಂಥ ಒಂದು ವಿದ್ವತ್ ಚಿಂತನೆ ಕೂಡ ನಡೆದಿದೆ. ಆ ಕಾರಣಕ್ಕಾಗಿ ಬಸವಣ್ಣನವರನ್ನು ನಾವು ಹೆಚ್ಚು ಆಧರಿಸ್ತೀವಿ. ಬಸವಣ್ಣನವರನ್ನು ಹೆಚ್ಚು ಗೌರವಿಸ್ತೀವಿ. ಬಸವಣ್ಣನವರನ್ನು ಮಾರ್ಗದರ್ಶಿಯಾಗಿ ಇಟ್ಕೊಳ್ತೀವಿ. ಆ ಮೂಲಕ ಬೆಳೆದಂಥ ಸಿದ್ಧಗಂಗಾ ಮಠಾಧೀಶರು ಬಸವಣ್ಣನವರ ಎಲ್ಲ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮೊನ್ನೆ ಅಸ್ತಂಗತರಾದ ಕಾರಣಕ್ಕಾಗಿ ಬಸವಣ್ಣನವರು ನಡೆಯಲ್ಲಿ, ನುಡಿಯಲ್ಲಿ ಈವರೆಗೆ ಜೀವಂತವಾಗಿ ಇದ್ದಾರೆ ಅನ್ನೋದಕ್ಕೆ ಪೂಜ್ಯರ ಬದುಕು ಒಂದು ಸಾಕ್ಷಿ. ಅದೇ ಇವತ್ತಿನ ದಿನಮಾನಕ್ಕೆ ಬಸವಣ್ಣನವರ ಹೆಜ್ಜೆ ಗುರುತುಗಳು ನಮ್ಗೆ ಯಾವ ರೀತಿಯಾಗಿ ಕಂಡು ಬರ್ತಾವ, ನಾವು ಯಾವ ರೀತಿಯಾಗಿ ಅದನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಬಹಳ ಜನ ವಿದ್ವಾಂಸರು ಬಸವಣ್ಣನವರ ಬಗ್ಗೆ ಬಹಳ ಚಿಂತನಾರ್ಹವಾದ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾರೆ. ಬಸವಣ್ಣನವರು ಯಾರು, ಏನು ಅನ್ನುವಂಥದ್ರ ಬಗ್ಗೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಬಹಳ ಪ್ರಸಿದ್ಧ ವಿದ್ವಾಂಸರು. ಅವರು ಹೇಳ್ತಾರೆ, ಬಸವಣ್ಣನವರ
ಒಂದು ಬದುಕು ಜೀವನ ಅಂದರೆ 3 ಮಾತುಗಳು. ಆ ಮಾತುಗಳಲ್ಲಿ ಸಂದೇಶ ಕೊಡ್ತಾರೆ. ಬಸವಣ್ಣಂದರೆ ಏನಪ್ಪ? ಅತೃಪ್ತಿ. 2ನೇದ್ದು ನಿರಾಕರಣೆ. 3ನೇದ್ದು ಸತ್ಯಾನ್ವೇಷಣೆ. ಅವರ ಬದುಕಿನ ಘಟನೆಗಳನ್ನು ನಾವು ಆಲೋಚನೆ ಮಾಡ್ತಾ ಹೋದಂಗೆ ಅವರು ಬಸವನ ಬಾಗೇವಾಡಿಯನ್ನು ಬಿಡ್ತಾರೆ, ಹುಟ್ಟಿದ ಊರನ್ನು ಬಿಡ್ತಾರೆ, ತಂದೆ ತಾಯಿಯನ್ನು ಬಿಡ್ತಾರೆ, ಆಮೇಲೆ ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಕೂಡಲ ಸಂಗಮದಲ್ಲಿ ಎಲ್ಲ ಶಾಸ್ತ್ರಗಳನ್ನು ಓದ್ತಾರೆ, ಆ ಶಾಸ್ತ್ರಗಳನ್ನು ಪ್ರಶ್ನೆ ಮಾಡ್ತಾರೆ. ಆ ಕೂಡಲ ಸಂಗಮವನ್ನು ಬಿಡುವಂಥ ಪ್ರಸಂಗ ಬರ್ತದೆ. ನಂತರ ಕಲ್ಯಾಣ ಪಟ್ಟಣಕ್ಕೆ ಹೋಗ್ತಾರೆ, ಅನುಭವ ಮಂಟಪ ಕಟ್ತಾರೆ, ಅಲ್ಲಿ ಸಚಿವರಾಗ್ತಾರೆ, ಹಲವಾರು ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಅವರ ಕ್ರಾಂತಿ ಅದು ಆಗಿನ ಜನರಿಗೆ ಅದನ್ನು ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲವೋ ಅಥವಾ ಪ್ರಕೃತಿಯ ನಿರ್ಣಯ ಆಗಿತ್ತು. ಆ ಕಲ್ಯಾಣವನ್ನು ಬಿಟ್ಟು ಮತ್ತೆ ಪುನಃ ಕೂಡಲ ಸಂಗಮಕ್ಕೆ ಬಂದು ಐಕ್ಯ ಆಗ್ತಾರೆ. ಇದು ಅತೃಪ್ತಿಗೆ ಕಾರಣ. ಯಾವ ಸಿದ್ಧಾಂತವನ್ನಾಗಲಿ ವಿಚಾರವನ್ನು ಆಗಲಿ ಸಹಜವಾಗಿ ಮನದಟ್ಟಾಗುವವರೆಗೆ ಅವರು ನಂಬುತ್ತಿರಲಿಲ್ಲ. 2ನೇದ್ದು ನಿರಾಕರಣೆ. ಈ ಶಾಸ್ತ್ರಗಳಲ್ಲಿ ಜೀವಂತಿಕೆಯನ್ನು ಹುಡುಕಲಿಕ್ಕೆ ಹೋಗ್ತಾರೆ. ಹಲವಾರು ಸಾರಿ ವೈಜ್ಞಾನಿಕ ಪ್ರಯೋಗಗಳು ಶಾಸ್ತ್ರವನ್ನು ಪರೀಕ್ಷೆ ಮಾಡ್ತಾರೆ. ಮೊದಲು ಆ ಶಾಸ್ತ್ರಗಳಲ್ಲಿ ಅದರಲ್ಲಿ ಯಾವುದು ಸತ್ವ ಯಾವುದು ನಿಸ್ಸತ್ವ ಅಂಶಗಳಿದೆ ಆ ವಿಷಯವನ್ನು ಪ್ರಶ್ನೆ ಮಾಡ್ತಾರೆ. ಹಲವಾರು ವ್ಯತ್ಯಾಸಗಳಿರ್ತವೆ ಶಾಸ್ತ್ರಗಳಲ್ಲಿನ. ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಸ್ವಾತಂತ್ರ್ಯಗಳಿರ್ತವೆ. ಸ್ತ್ರೀ ಪುರುಷರಿಗೆ ಅಧಿಕಾರ ಇರಂಗಿಲ್ಲ, ಶೂದ್ರರಿಗೆ ಅಧಿಕಾರ ಇರಂಗಿಲ್ಲ. ಇವೆಲ್ಲ ಯಾವ ಶಾಸ್ತ್ರಗಳು ಹೇಳ್ತವೆ? ಯಾಕೆ ಆ ರೀತಿಯಾಗಿ ಆ ಪ್ರಸಂಗಗಳು ಹುಟ್ಟಿದು? ಇಟ್ಟಿಯ ಹಣ್ಣು ನರಿ ತಿಂದು ಸೃಷ್ಟಿಯಲ್ಲ ತಿರುಗಿತ್ತೆಂಬ ಮಟ್ಟಿಯ ದಿಟ್ಟಿ ದ್ವಿಜರ ಮಾತದೇಕೆ? ಹಗಲುಗಾನದ ಗೂಗಿ ಇರುಡಾಯಿತೆಂದರೆ ಜಗಕ್ಕೆ ಇರುಡಪ್ಪದೇ ಮರಳೆ. ಶಾಸ್ತ್ರಗಳು 1000 ಹೇಳ್ಬೋದು, 1,00,000 ಹೇಳ್ಬೋದು. ಶಾಸ್ತ್ರಗಳ ಬೆನ್ನೆ ಹಾಕತ್ತೀರಿ? ಅನುಭವ ಪ್ರಮಾಣ ಅದೆಲ್ಲ. ನಮ್ಮ ಕಣ್ಣುಗಳು ಏನು ನಂಬುತ್ತಾವ ಅದನ್ನು ಹೇಳ್ರಿ, ನಮ್ಮ ಅನುಭವಕ್ಕೆ ಏನು ಬರ್ತಾವ ಅವನು ಹೇಳ್ರಿ. ಅನುಭವ ಪ್ರಮಾಣಕ್ಕಿಂತ ದೊಡ್ಡ ಪ್ರಮಾಣ ಜಗತ್ತಿನಲ್ಲಿ ಇಲ್ಲ ಅನ್ನೋ ವಾದ ಬಸವಣ್ಣವರು. ಮೊದಲನೇದ್ದು ನಿರಾಕರಣೆ, ನಂತರ ಅನ್ವೇಷಣೆ ಕೂಡ. 2ನೇದ್ದು ನಿರಾಕರಣೆ, 3ನೇದ್ದೇ ಅನ್ವೇಷಣೆ. ಪ್ರತಿಯೊಂದರಲ್ಲಿನೂ ಅನ್ವೇಷಣೆ ಶುರು ಮಾಡ್ತಾರೆ. ಜಗದಗಲ, ಮುಗಿಲಗಲ, ಮಿಗೆಯಗಲ. ಅವರು ಕಾಣಲಾರದ ದೇವರನ್ನ ಪೂಜಿಸಂಗಿಲ್ಲ. ಅವರ ಕಾಲಕ್ಕೆ ಇಷ್ಟಲಿಂಗ ವೈಜ್ಞಾನಿಕ ಪರಿಕಲ್ಪನೆ ಅಂತೈತಿ. ಎನ್ನ ಕರಸ್ಥಳಕ್ಕೆ ಬಂದು ಚುಳಕಾದರಯ್ಯ. ಇವತ್ತು ಓದುವಂತಹ ವಿದ್ಯಾರ್ಥಿಗಳು ಎಲ್ಲಿದ್ದಾನೆ ದೇವರು ಅಂದ್ರೆ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಮ್ಮಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದಿತ್ತ ನಿಮ್ಮ ಶ್ರೀಚರಣ ಎನ್ನ ಕರಸ್ಥಳಕ್ಕೆ ಬಂದು ಚುಳಕಾದರಯ್ಯ ಅಂತ ಹೇಳ್ತಾರೆ. ಅಂದ್ರೆ ನಿರಾಕಾರ ಪರಮಾತ್ಮನನ್ನು ಸಾಕಾರ ಪರಮಾತ್ಮನನ್ನು ಹೇಳುವಂಥ ಒಂದು ಸಿದ್ಧಾಂತ ಏನಿದೆ ಬಸವಣ್ಣನವರು. ಅದರ ಮೊದಲನೇದ್ದು ಅವ್ರ ಬದುಕಿನಲ್ಲಿ ಅತೃಪ್ತಿ, 2ನೇದ್ದೇ ನಿರಾಕರಣೆ, 3ನೇದ್ದೇ ಅನ್ವೇಷಣೆ. ಆ ಅನ್ವೇಷಣೆಯಿಂದ ಇವತ್ತಿಗೂ ನಾವು ಅವರನ್ನು ಪಾಲಿಸ್ತೀವಿ. ಕಳಬೇಡ, ಕೊಲಬೇಡ, ಕುಸಿಯನ್ನು ಹಿಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಇದೇನೆ. ಭಾಳ ದೊಡ್ಡ ದೊಡ್ಡ ತಪಸ್ಸು ಮಾಡ್ರಿ, ಆಮೇಲೆ ಯಾಗ ಮಾಡ್ರಿ, ಈಗ ಮಾಡ್ರಿ ಅಂತ ಅನ್ನಂಗಿಲ್ಲ. ಯಾಗಗಳು ಮಾಡ ಅಂತ ಹೇಳಂಗಿಲ್ಲ. ಆ ಕಾರಣಕ್ಕೆ ಬಸವಣ್ಣನವರ ಬದುಕನೇ ಅತ್ಯಂತ ನಮ್ಮ ಬದುಕಿಗೆ ಹತ್ತಿರ ಇರುವಂಥ ಒಂದು ಬದುಕು. ಅದರ ಜಗಜ್ಯೋತಿ ಬಸವಣ್ಣನವರ ಅನುಯಾಯಿಗಳಾಗಿ ಎಷ್ಟೋ ಮಠಗಳು ಬಂದು ನಮ್ಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾವ, ದಾಸೋಹವನ್ನು ಕೊಡ್ತಾ ಇದ್ದಾವ. ಎಲ್ಲ ರೀತಿ ಒಳಗೆ ಈಗಿನ ಜನ್ರೇಷನ್ಗೆ ಒಂದು ಮೌಲ್ಯಾಧಾರಿತವಾದಂತಹ ವಿಷಯಗಳನ್ನ ತಿಳಿಸ್ಕೊಡ್ತಿದ್ದಾವೆ. ಇದರ ಬಗ್ಗೆ ಅವರ ಸಾಹಿತ್ಯದ ಬಗ್ಗೆ ಹಾನಗಲ್ಲ ಶಿವಕುಮಾರ ಸ್ವಾಮಿಗಳವರ ಅಭಿಪ್ರಾಯ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬಹಳ ಜನರಲ್ಲಿ ಅಭಿಪ್ರಾಯ ಏನಿದೆ ಅಂದರೆ
ಹಾನಗಲ್ ಕುಮಾರ ಮಹಾಸ್ವಾಮಿಗಳು ವಚನ ಸಾಹಿತ್ಯದ ವಿರೋಧಿಗಳಿದ್ದರು. ಅವರು ವೈದಿಕವಾದಿಗಳಿದ್ದರು. ಅಂದರೆ ವೇದಗಳು ಏನು ಹೇಳ್ತಾವೆ, ಬ್ರಾಹ್ಮಣ್ಯ ಏನು ಹೇಳ್ತದೆ ಅದನ್ನು ಪಾಲಿಸ್ತಾರೆ. ಈಗೇನು ಖಂಡನೆ ಮಂಡನೆಗಳು ಬರ್ತಾವೆ ವಚನ ಸಾಹಿತ್ಯದಲ್ಲಿ. ಬರಿದ ಪತ್ರಿಯ ತಂದು ಪೂಜಿಸು ಕೂಡಲ ಸಂಗಮ ದೇವ. ಯಜ್ಞದಿಂದ ಹೇಗಾಗ್ತದೆ ಅಂತೇನು ಕರ್ಮಗಳಂತ ಹೇಳ್ತಾರಲ್ಲ, ಆ ಕರ್ಮಗಳನ್ನೆಲ್ಲ ಖಂಡಿಸ್ತಾರೆ ಬಸವಣ್ಣವ್ರ ಸಂದರ್ಭದಲ್ಲಿ. ಅಕ್ಕ ಮಹಾದೇವಿ ಅಂತ ಹೇಳ್ತಾಳೆ, ವೇದ ಪುರಾಣ ಶಾಸ್ತ್ರಗಳೆಲ್ಲವೂ ಒಟ್ಟು ಕಾಣಿವು, ಒಟ್ಟು ಅವೆಲ್ಲ ಅದರಲ್ಲಿ ಏನು ಸ್ವಾರಸ್ಯ ಉಳಿದಿಲ್ಲ. ನಮ್ಮ ಅನುಭವ ಏನದ, ನಮ್ಮ ಅನುಭವ ಪ್ರಮಾಣವೇ ಪ್ರಮಾಣ. ಒಬ್ಬರಿಗೆ ಏನಾಗ್ತದೆ ಎನ್ನುವ ಅದು ನಮಗೆ ಗೊತ್ತಾಗ್ತದೆ, ನಮಗೆ ಅನ್ನಿಸ್ತದೆ. ಅದಕ್ಕಾಗಿ 100 ಅನ್ನೋದಿ 100 ಕೇಳಿದೇನು ಪ್ರಯೋಜನ ಅನ್ನುವಂಥ ಪ್ರಶ್ನೆಗಳು, ಭೂಯಿಷ್ಠವಾದಂಥ ವಚನಗಳು ಅದಕ್ಕೆಲ್ಲ ಅದಾವೆ. ಹೀಗಾಗಿ ಶರಣರ ಈ ಚಿಂತನ ಧಾರೆ ಏನದೆ ಅದನ್ನು ಹಾನಗಲ್ ಕುಮಾರಸ್ವಾಮಿಗಳು ಒಪ್ಕೋತಿದ್ರು. ಆದರೆ ವೈದಿಕ ವಿರೋಧಿಯಾಗಿ ಏನು ಇರಲಿಲ್ಲ ಅವರು. ಬಸವಣ್ಣನವರ ವಚನಗಳನ್ನು ಫಗು ಹಳಕಟ್ಟಿಯವರೊಂದಿಗೆ ಕೂಡಿಕೊಂಡು ಭಾಳ ಸ್ಪಷ್ಟವಾಗಿ ಧೈರ್ಯೋದಾತ್ತವಾಗಿ ಅವುಗಳನ್ನು ಪ್ರಚಾರ ಮಾಡಿದರು. ಒಂದು ಮನೆಗೆ ಹೋಗ್ತಾರೆ, ಮನೆಗೆ ಹೋದಾಗ ಒಬ್ಬ ಹೆಣ್ಮಗಳ ತಾಯಿ ಗೋಡಿ ಪೂಜೆ ಮಾಡಿಸ್ತಿರ್ತಾಳೆ. ನಿಂತು ನೀರು ಹಾಕ್ತಾಳೆ, ವಿಭೂತಿ ಹಚ್ತಾಳೆ, ಇದ್ದು ಹೂವು ಪತ್ರಿ ಹಾಕ್ತಾಳೆ, ಆಮೇಲೆ ಅದಕ್ಕೆ ನಮಸ್ಕಾರ ಮಾಡ್ತಾಳೆ ಉದಿನ ಕಡ್ಡಿ ಬೆಳಗ್ಗೆ. ಬಸವಣ್ಣವ್ರ ಕಾಲಕ್ಕೆ ಹೇಗಿತ್ತು ಅಂತಂದರೆ ಭಕ್ತಿ ಅನ್ನೋದು ಹೆಂಗೆ ಹೇಳ್ತಾರೆ ಅವರು, ಹೊಸತಿಲ ಪೂಜಿಸಿದ ಒಕ್ಕಲತಿ ಅಂತ ಐತ್ಯನ್ನು ಭಕ್ತಿ. ಇವತ್ತಿಗೂ ನಮ್ಮಲ್ಲಿ ಹೊಸಲ ಪೂಜೆ ಮಾಡ್ತಾರೆ, ವಿಭೂತಿ ಹಚ್ತಾರೆ, ಹೂವು ಪತ್ರಿ ಹಿಡಿತಾರೆ, ಉದಿನ ಕಡ್ಡಿ ಬೆಳಗ್ತಾರೆ, ಅದಕ್ಕೆ ನಮಸ್ಕಾರ ಮಾಡ್ತಾರೆ, ಮತ್ತು ಅದ್ರ ಮೇಲೆ ಕಾಲಿಟ್ಟ ಮ್ಯಾಲಿನ ತೊಲೆಬಾಗಿರ್ತೈತಲ್ಲ ಅದನ್ನು ಪೂಜೆ ಮಾಡ್ತಾರೆ. ಅಂದ್ರೆ ಮೌಢ್ಯತೆ ಅನ್ನುವಂಥದ್ದು ಹಾಗಿರ್ತದೆ. ಆ ಕಾರಣಕ್ಕಾಗಿ ಆ ತಾಯಿ ಪೂಜೆ ಮಾಡ್ತಿರ್ತಾಳೆ ಗೋಡೆಯನ್ನು ಪೂಜೆ ಮಾಡೋ ಕಾಲಕ್ಕೆ ಹಾನಗಲ್ ಕುಮಾರಸ್ವಾಮಿಗಳು ಭಾಳ ಸೂಕ್ಷ್ಮತೆಗಳು, ಸೂಕ್ಷ್ಮ ಗಮನ ಅವ್ರದ್ದೆಲ್ಲ. ಆವಾಗ ಆ ತಾಯಿನ ಕೇಳ್ತಾರೆ, ಅಮ್ಮ ಇದನ್ನೇ ಯಾಕೆ ಪೂಜೆ ಮಾಡ್ತೀರಿ? ಎಲ್ರಿ ಅಜ್ಜವ್ರ ಹಿಂದಿನಿಂದ ಮಾಡ್ಕೊಂತ ಬಂದಾರೆ, ನಮ್ಮ ಅತ್ತೆಯವ್ರು ಮಾಡ್ತಿದ್ವಿ, ಈಗ ನಾವು ಮಾಡಾಕತ್ತೀವಿ. ಆಮೇಲೆ ಇದರ ಬಗ್ಗೆ ನಾನು ಸ್ವಲ್ಪ ಕೇಳಬೇಕು, ಮಾತಾಡ್ರಪ್ಪ ಇಲ್ಲೇ ನಿಂತಾರೆ. ಎತ್ತಮ್ಮ ಬಾ ಇಲ್ಲಿ, ಈ ಗೋಡೆಯೊಳಗೆ ಏನೋ ಇದ್ದಂಗೆ ಕಾಣಿಸ್ತದೆ, ಚಲೋ ಇತ್ತಂದ್ರೆ ನಿಮಗೆ ಲಾಭ, ಮತ್ತು ಬೇರೆ ಇತ್ತಂದ್ರೆ ನಮಗೆ ಲಾಭ ಆಗ್ತದೆ. ಅದಕ್ಕೆ ನೀ ಅನುಮತಿ ಕೊಟ್ಟರೆ ಇದನ್ನ ಹಡ್ಡಿಸ್ಬೇಕಂತ ಮಾಡಿ. ಅಪ್ಪಾರ ಆಗಲ್ರಿ ಸಲಿಕಿ ಗುದ್ಲಿ ತಂದು ಹೊಡಿತಾರ ಗೋಡಿ ಹೊಡೆದಾಗ ಅಲ್ಲಿ ಒಂದು ಕಟ್ಟಿರ್ತದೆ. ಆ ಕಟ್ಟಿನ ವಚನದ ಶಾಸ್ತ್ರ, ವಚನ ಕಟ್ಟು. 12ನೇ ಶತಮಾನದಲ್ಲಿ ಏನು ಬಿಜ್ಜಳನ ಕಾಲಕ್ಕೆ ಮಾಂಡಲಿಕರೇನು ಬಹಳ ದೊಡ್ಡ ಒಂದು ದೌರ್ಜನ್ಯ ಆಗ್ತದೆ. ಶರಣರೆಲ್ಲ ವಿಚ್ಛಿದ್ರ ಆಗಿಬಿಡ್ತಾರೆ. ಕೆಲವರು ಕದರಿವನದ ಕಡೆಗೆ ಹೋಗ್ತಾರೆ, ಕೆಲವರು ಉಳಿವಿ ಕಡೆಗೆ ಹೋಗ್ತಾರೆ, ಕೆಲವರು ಇಲ್ಲಿ ಹರಳೇನಗುಂಡ ಅಂತ ಇರ್ತಾರೆ, ಅಂತಲ್ಲೆಲ್ಲ ಬಂದು ಇರ್ತಾರೆ. ಆಮೇಲೆ ಎಷ್ಟೋ ಮಹತ್ವದ 280 ಕೋಟಿ ಅಂತಾರೆ ಶಾಸ್ತ್ರ ವಚನಗಳು, ಅವನ್ನೆಲ್ಲ ಸುಟ್ಟು ಹಾಕ್ತಾರೆ. ಈ ಓಲಿ ಮಠ ಕೂಡ ಆದದ್ದು ಅಂಥ ವಚನಗಳನ್ನು ಸಂಗ್ರಹ ಮಾಡಿದ್ದ. ಇಲ್ಲೊಂದು ವಚನದ ಪೆಟ್ಟಿಗೆ ಅಂತದು ಇಂಥವೆಲ್ಲ. ಆ ಕಾರಣಕ್ಕೆ ಆವಾಗ ಗೋಡೆ ಹೊಡೆದ ತಕ್ಷಣ ಆ ಪೆಟ್ಟಿಗೆ ಬರ್ತಿತ್ತಲ್ಲ, ಅವ್ನು ಇಟ್ಕೊಂಡು ಕುಂತಿರ್ತಾರೆ. ಅಲ್ಲಿ ವಚನ ಶಿವ ಮಂದಿರದಲ್ಲಿ ಹಾನಗಲ್ ಕುಮಾರಸ್ವಾಮಿಗಳು ರೇವಣ ಸಿದ್ದೇಶ್ವರ ಗ್ರಂಥಾಲಯ ಅಂತ ಮಾಡ್ತಾರೆ. ತಾಡೋಲೆಗಳು ಈಗ ಹೋದ್ರೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಅದು. ಹಂಗೆ ಇವರು ಫಗು ಹಳಕಟ್ಟಿಯವರು ವಚನ ಸಂಗ್ರಹ ಮಾಡ್ತಿರ್ತಾರೆ. 3 ಸಂಪುಟ ಮಾಡ್ತಾರ ಅವರು. 1ನೇ ಸಂಪುಟ, 2ನೇ ಸಂಪುಟ, ನಮ್ಮಲ್ಲಿ ಹೆಂಗದಾವ ಹಂಗೆ ಸಂಪುಟಗಳನ್ನ ಮಾಡಿರ್ತಾರೆ. ಅವರು ಸಂಪಾದನೆ ಮಾಡಿದ್ದವು. ಆ ಸಂಪುಟಗಳಲ್ಲಿ 3 ಸಂಪುಟಗಳಿರ್ತಾವ, ಖರ್ಚಬೇಕಲ್ಲ, ಪ್ರಿಂಟ್ ಮಾಡ್ಬೇಕಲ್ಲ. ಆಗಿನ ಕಾಲಕ್ಕೆ ಬ್ರಾಸೆಲ್ ಮಿಷನ್ ಅಂತ ಇರ್ತದೆ. 1920ರಲ್ಲಿ ಅದು ಬಹಳ ಪ್ರಸಿದ್ಧಿ ಪಡೆದಿರ್ತದೆ. ಅಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ಆ ವಚನಗಳನ್ನು ಪಬ್ಲಿಷ್ ಮಾಡ್ತಾರೆ ಅವರು. ಈಗ ಬೈಬಲ್ ನೋಡಿದ್ರೆ ಆಶ್ಚರ್ಯ ಪಡ್ತೀವಿ ನಾವು. ವಿದೇಶಕ್ಕೆ ಹೋದಾಗ ಎಲ್ಲ ರೂಮ್ಗಳಲ್ಲಿ ಬೈಬಲ್ ಇಟ್ಟಿರ್ತಾರೆ ಅವರೆಲ್ಲ. ಅಷ್ಟಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಬೆಳೆದಿಲ್ಲ. ಹಂಗೆ ಪ್ರಿಂಟ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ಫಗು ಹಳಕಟ್ಟಿಯವರು. ಅಜ್ಜವರು ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪನೆ ಮಾಡ್ತಾರೆ.
ಅವಾಗ 10-18 ಜಾತಿಗಳು ಇರ್ತಾವ. ಎಲ್ಲರನ್ನೂ ಕೂಡಿಸ್ತಾರ, ಎಲ್ಲಾ ವರ್ಗದವ್ರನ್ನೂ ಕೂಡಿಸ್ತಾರ. ಎಲ್ಲರೂ ಮಾನವರೇ, ಯಾರು ದೇವ್ರು ಬೇಕಂತಾರ ಅವರೆಲ್ಲ ನಮ್ಮವ್ರೆ. ಆ ಕಾರಣಕ್ಕಾಗಿ ಅವರು ಹಂಗ ಪ್ರಯಾಣ ಮಾಡ್ತಿರ್ತಾರೆ. ಪಾದಯಾತ್ರೆ ಮಾಡಬೇಕು ಅವ್ರ ಕಾಲಕ್ಕೆ ಹೊರಗು ಹಳಕಟ್ಟಿ ಅವ್ರಿಗೆ ಸುದ್ದಿ ತಿಳಿದು ಬರ್ತಾರೆ. ಅಪ್ಪ ಅವರೇ ಹಿಂಗೆಲ್ಲ 3 ಸಂಪುಟ ಮಾಡಿದ್ದೀವಿ, ಇವು ಪ್ರಿಂಟಿಗೆ ಹೋಗ್ಬೇಕು. ಆಮೇಲೆ ಬ್ರಾಸಲ್ ಮಿಷನ್ ಮೈಸೂರಾಗದೆ, ಅಲ್ಲಿ ಮಂಗಳೂರಾಗದೆ, ಅಲ್ಲಿ ಕಳಿಸ್ಬೇಕು. ಅವಾಗ ಭಾಳ ಚಲೋ ಆಯ್ತ್ರಿಪ್ಪ, ಏನು ಮಾಡ್ಬೇಕು ಹೇಳ್ರಿ, ಧನ ಸಹಾಯ ಎಷ್ಟು ಮಾಡ್ಬೇಕು. ಅಜ್ಜವರು ಮನೆಗೆ ಅಡ್ಡಾಡಿ ಭಿಕ್ಷೆ ಹಾಕ್ತಾರೆ. 500 ಆಗ್ತದೆ. 500 ಅಂದ್ರೆ ಆಗಿನ ಕಾಲಕ್ಕೆ 50,000 ರೂಪಾಯಿ ಅಂತ ಆಗ್ತಿದ್ವಿ. ಅವರು ಸಾಹೇಬರು ಹೊಗು ಹಳಕಟ್ಟಿ ಸಾಹೇಬರು ಅಂತಂದು ಬ್ರಾಸಲ್ ಮಿಷನ್ ಕಳಿಸ್ತಾರೆ. ಕಳಿಸಿದಾಗ ಅಲ್ಲಿ ಉದ್ದೇಶ ಬರೆದಿರ್ತಾರೆ, ಇನ್ನು ಪ್ರಿಂಟ್ ಆಗಬೇಕು ಎಲ್ಲ ಅಂತ. ಅವರು ಆಮೇಲೆ 1-2 ವಾರ ಬಿಟ್ಟು ಒದಗಿಸುವಂಥ ಮಾತು ಮಾತಾಡಿರ್ತಾರೇನೋ. ನಂತರ 1 ವಾರದಲ್ಲಿ ಒಂದು ಪತ್ರ ಬರ್ತದೆ. ಅವ್ರೇನು ಕೊಟ್ಟಿದ್ದರಲ್ಲ ಸಂಪುಟ ವಚನ ಸಾಹಿತ್ಯದ್ದು, ಅದು ಹೊಳಿ ಬರ್ತದೆ. ಅದರಾಗ ಲೆಟ್ರ್ ಇಟ್ಟಿರ್ತಾರೆ. ಆ ಲೆಟರ್ದೊಳಗೆ ಏನಿತ್ತು ಅಂದರೆ, ಈ ಸಾಹಿತ್ಯವನ್ನು ನಾವು ಪ್ರಿಂಟ್ ಮಾಡಿದರೆ ನಮ್ಮ ಕ್ರಿಶ್ಚಿಯನ್ ಧರ್ಮದ ಸಾಹಿತ್ಯಕ್ಕೆ ಬಹಳ ಅಡಚಣೆ ಆಗ್ತದೆ. ನಮ್ಮ ಧರ್ಮಗಳು ನಿಮ್ಮ ಧರ್ಮಗಳು ಹೆಚ್ಚು ಹತ್ತಿರವಾದಂತೆ ಕಾಣಿಸ್ತವೆ. ಅದಕ್ಕಾಗಿ ದಯವಿಟ್ಟು ನಾವು ತಪ್ಪು ತಿಳಿಬಾರ್ದು, ಇದನ್ನು ಪ್ರಿಂಟ್ ಮಾಡೋದು ನಮ್ಮಿಂದ ಸಾಧ್ಯವಿಲ್ಲ. ಆವಾಗ ಏನಿರ್ಬೋದು ಇದರ ಬಗ್ಗೆ ಮತ್ತು ಪಂಡಿತ ಮಂಡಳಿ ಕೂತು ಪ್ರೊಫೆಸರ್ A.S. ಕೃಷ್ಣಶಾಸ್ತ್ರಿಗಳು ಅಂತ ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡದಲ್ಲಿದ್ದಾರೆ. ಅವರು ತಮ್ಮ ಪಾಂಡಿತ್ಯ ಬಳಗ ಕೂಡಿಸ್ಕೊಂಡು ವಚನ ಸಾಹಿತ್ಯದಲ್ಲಿ ವಿಶೇಷ ಅನ್ನುವಂಥದ್ದು ಏನಿರಬೇಕು. ಯಾಕಂದ್ರೆ ಯುರೋಪ್ ಕಂಟ್ರಿ ಅಂತವ್ರು ಇದನ್ನ ಮೆಚ್ಕೊಂತಾರ, ಹೊಗಳ್ತಾರ ಅಂದ್ರೆ ಅವರಲ್ಲಿ ಇರುವಂಥದ್ದು ಈ ವಚನ ಸಾಹಿತ್ಯದಲ್ಲಿ ಅದೇ ಅಂದ್ರೆ ಏನಂಥದ್ದು ವಿಶೇಷ ಇರಬಹುದು. ಇದಕ್ಕೆ ಅವ್ರು ಹೇಳ್ತಾರೆ, ವಚನ ಸಾಹಿತ್ಯನೂ ಮುಂದಿತ್ತವಾಗ, ರಾಮಾಯಣ ಸಾಹಿತ್ಯವೂ ಇತ್ತು, ನಂತರ ಮಹಾಭಾರತ ಸಾಹಿತ್ಯವೂ ಇತ್ತು. ಅದರಲ್ಲಿ ವಿಶ್ಲೇಷಣೆ ಮಾಡಿ ಏನು ಅವ್ರ ಅಭಿಪ್ರಾಯ ತೆಗಿತಾರೆ ಅಂದರೆ, ರಾಮಾಯಣ ಸಾಹಿತ್ಯದಲ್ಲಿ ಮೌಲ್ಯಗಳನ್ನು ಹುಡುಕ್ಬೇಕಾಗಿತ್ತು. ಯಾವ ಮೌಲ್ಯಗಳು? ರಾಮ ಅಂತಂದ್ರೆ ಪಿತೃ ಪರಿಪಾಲಕ, ಸೀತೆ ಅಂದ್ರೆ ರಾಮ್ ಜಹಾ ಹೈ ವಹಾ ಆರಾಮ್ ಹೈ, ಜಹಾ ರಾಮ್ ಹೈ ವಹಾ ಆರಾಮ್ ಹೈ. ಬೇಡ, ಯಾಕೆ ಇಲ್ಲೇ ಇದು ವನವಾಸ ಭಾಳ ಕೆಟ್ಟದ್ದು ಅಂತ ಹೇಳ್ತಾರೆ ಎಲ್ಲ. ಜಹಾ ರಾಮ್ ಹೈ ವಹಾ ಆರಾಮ್ ಹೈ ಅಂತ ಹೇಳ್ತಾರೆ. ಅವಾಗ ಭರತನ ಬಗ್ಗೆ ರಾಮ ಹೇಳ್ತಾನೆ ಎಷ್ಟು ಚಂದ, ಭರತ ಬಹಿ ಕಪಿಸೆ ಹಮ ಉರನ ಹಮ ನಾಹಿ ಅಂತ. ಭರತ ಅಂದ್ರೆ ಎಷ್ಟು ದೊಡ್ಡವನು ಅಂದ್ರೆ, ಹುಡುಕಾಡಿದ ಪ್ರಪಂಚದಲ್ಲಿ ಸಾಧ್ವಿಗಳು ಸಿಗ್ತಾರೆ ಸೀತೆ ಅಂತ. ಆದ್ರೆ ಭರತ ಭ್ರಾತ ತಮ್ಮ, ಭರತನಂತ ಲಕ್ಷ್ಮಣನಂತ ತಮ್ಮಂದರು ಸೋದರ ಸಿಗಂಗಿಲ್ಲ. ಅನ್ನ ಕಾಡಿ ಹೋದ್ರು ಅವರ ಆಗಿರ್ತದೆ ಎಲ್ಲ. ರಾಮ ಬಿಡಬೇಕಾಗಿರ್ತೈತೆ ರಾಜ್ಯ. ನಂತರ ದುಃಖಿತ ಆಗ್ಬಿಡ್ತಾನೆ ದಶರಥ. ಅದ್ರಾಗ ಸುಮಂತ ಅಂತ ಇವನಿರ್ತಾನೆ, ರಥದ ಏನೋ ಹೆಸರು ಸುಮಂತನೇ ಇರಬೇಕು. ರಥ ಸಾರಥಿ ಅವನು ಹೊಡಿಯವನು. ರಾಮನಿಗೆ ಹೇಳ್ತಾನೆ, ಬಿಸಿ ರಕ್ತ ಎಲ್ಲಿಟ್ಟಿದ್ದಿ ನೀನು, ಹೋಗಿ ನಿಮ್ಮ ಅಪ್ಪನ ಸ್ವತಃ ಬೆನ್ನು ಇಡ್ತೇನೆ, ವಿನಂತಿ ಮಾಡ್ಕೊಳಿಕೈತೇನೆ, ಮರಳಿ ರಾಜ್ಯಕ್ಕೆ ಬಾ ಅಂತ ಹೇಳ್ತಾನೆ. ದಯವಿಟ್ಟು ನಡಿ, ನಿನ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾನ ಸಾರಥಿ. ಆವಾಗ ರಾಮ್ ಹೇಳ್ತಾನ, ಮೊದಲೇನಿದ್ದಲ್ಲ ಆರ್ಡರ್ ಮಾಡಿದವನು, ಆಜ್ಞೆ ಕೊಟ್ಟವನು ಅರಣ್ಯಕ್ಕೆ ಹೋಗಂತ. ಆವಾಗ ಅವನು ದಶರಥ ಮಹಾರಾಜ, ಈಗೇನು ನನ್ನ ಕರೀಲಿಕ್ಕೆ ಬಂದಾನ ಬಾ ಅಂತ ಹೇಳ್ತಾನೆ. ಅವನು ಕಡವಪ್ಪ ತಂದೆ ಅವನು, ಆ ಕಾರಣಕ್ಕಾಗಿ ಕರಿತಾನೆ. ಇವು ಮೌಲ್ಯಗಳು, ಈ ಮೌಲ್ಯಗಳು ಬರ್ತಾ 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 ರಾಮ ಮಹಾಭಾರತಕ್ಕೆ ಬಂದಾಗ ಧರ್ಮರಾಜನ ಕಡೆಯಿಂದನೇ ಉಪದೇಶ ಸುಳ್ಳು ಹೇಳತ್ತ, ಅಶ್ವತ್ಥಾಮೋಹತ ಅಂತ ಹೇಳ್ಬೇಕಾಗ್ತದೆ. ಆ ನಂತರ ಬಹಳ ಸಣ್ಣ ಧ್ವನಿಯಲ್ಲಿ ಏನಂತಾನು, ಅಶ್ವತ್ಥಾಮೋಹತಃ ಕುಂಜರಹ ಆಣೆ ಅಂತ ಅನ್ಕೊಂಡಿರ್ತೈತೆ. ಕೃಷ್ಣನಂತ ಕೃಷ್ಣನ ದೇವರು, ಆ ದೇವರನ್ನ ಎಲ್ಲರೂ ಮಹಾಭಾರತದಲ್ಲಿ ದುರ್ಯೋಧನ, ದುಶ್ಯಾಸನ, ಕರ್ಣ ಬೈತಾರೆ, ಮಾಯಾವಿ ಅಂತಾರೆ. ಅವನು ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಬಂದಂತ ವ್ಯಕ್ತಿ, ಅವನು ಒಂದು ಪಕ್ಷಕ್ಕೆ ಕುಂಡಿಸ್ತಾರೆ, ಪಾಂಡವ ಪಕ್ಷಿ ಆಗಿರ್ತಾನೆ. ಆಮೇಲೆ ದ್ರೌಪದಿ ಅಂತಾಕಿ ಕೃಷ್ಣನಿಗೆ ಶಾಪ ಕೊಡ್ತಾನೆ. ಕೃಷ್ಣ ಹೇಳ್ತಾನೆ, ಧರ್ಮಾಧರ್ಮ ಚರ್ಚೆ ನಡೀತಿರ್ತದೆ. ಏನು ಅಧರ್ಮ ಅನ್ನೋದು ಹುಡ್ತು, ಎಲ್ಲಿ ಪಾಪ ಅನ್ನೋದು ಹುಡ್ತು, ಎಲ್ಲಿ ಕ್ರೌರ್ಯ ಅನ್ನೋದು ಹುಡ್ತು, ನಿನ್ನ ಮಕ್ಕಳಿಂದನೋ ರಾಜರಿಂದನೇ ಹುಡ್ತು. ತಪ್ಪು ಯಾರ್ದು? ತಾಯಿ ಕೊಡ್ಬೇಕು ಸಂಸ್ಕಾರ ಆದಾಗ.
ಬರೇ ನೀನು ಪತಿ ಧರ್ಮ ಅಂದಿ, ಒಂದು ಸಾರಿ ಆದರೂ ಪುತ್ರ ಧರ್ಮ ಅಂದಿ, ಒಂದು ಸಾರಿ ಆದ್ರೂ ನಿನ್ನ ಮಕ್ಕಳ ಬಗ್ಗೆ ನೀನು ಚಿಂತನೆ ಮಾಡಿದಿ, ಅವ್ರಿಗೆ ಉತ್ತಮ ಸಂಸ್ಕಾರ ಕೊಟ್ಟು ತಪ್ಪ್ಯಾರು ನಿಂದನೆ. ಇಂಥ ಮೌಲ್ಯಗಳು ಅಪಮೌಲ್ಯಗಳು ಚರ್ಚೆ ಬರ್ತವೆ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ. ಅಲ್ಲೆಲ್ಲರೂ ಪ್ರಭುತ್ವನೇ, ಲಡಪದಪ್ಪ, ಡೋಹರಕಟ್ಟೆಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಸತ್ಯಕ್ಕ, ನೀಲಾಂಬಿಕೆ, ಗಂಗಾಂಬಿಕೆ, ಅಕ್ಕ ಮಹಾದೇವಿ, ಇವರೆಲ್ಲ. ಸರ್, ಇದು ಹರಳಯ್ಯ ಮತ್ತು ಬಸವಣ್ಣನವರ ನಡುವರ್ಕೊಂದು ಸನ್ನಿವೇಶ ನಡೆದಿದ್ದಲ್ಲ, ಅವರು ತೊಡೆಯ ಚರ್ಮದಿಂದ ಚಪ್ಪಲಿ ಮಾಡಿಕೊಡ್ತಾರೆ, ಶರಣಾರ್ಥಿ ಅಂದು ಒಂದೇ ಪದ. ಹಾ, ಇದ್ರ ಆ ಕತೆ ಯಾವ ರೀತಿ ಇತ್ತು ಅದನ್ನ ಒಂಚೂರು ಹೇಳಿದ್ರೆ ಅಂದ್ರೆ ಅದರಿಂದ ನಮ್ಗೆ ಯಾವ ರೀತಿ ಈ ಜಾತಿ ವ್ಯವಸ್ಥೆನ, ಈಗ ನಾವು ಬಸವಣ್ಣವ್ರನ್ನ ಪೂಜಿಸ್ತೀವಿ ಅಂದ್ರೆ ಅವರೇ ಜಾತಿನ ನೋಡಿಲ್ಲ, ಹರಳೆಯ ಕೊಟ್ಟ ಪಾದಕೆಗಳನ್ನ ತಲೆ ಮೇಲೆ ಇಟ್ಟುವಂತ ವ್ಯಕ್ತಿ ಆರಾಧಿಸೋರು ನಾವ್ಯಾಕೆ ಜಾತಿ ನೋಡ್ಲಿಕ್ಕೆ? ಈಗ ಬಸವ ಚಿಂತನದೊಳಗೆ ಏನಿದೆ ಅಂದ್ರೆ ಎರಡು ರಿಮೆಗಳವ, ಒಂದು ಕೆಳ ರಿಮೆ, ಒಂದು ಮೇಲ್ ರಿಮೆ. ಕೆಳ ರಿಮೆ ಅನ್ನೋದು ನಾ ಕಡಿಮೆ ಅನ್ನುವಂಥದ್ದು ಏನೈತಲ್ಲ, ಅದು ಕೆಟ್ಟದ್ದೇನೆ. ನಾ ಮೇಲು ಅನ್ನುವಂಥದ್ದೈತಿ, ಅದು ಕೆಟ್ಟದ್ದೇನೆ. ಮೇಲುರಿಮೆ ಕೀಳರಿಮೆ ಅನ್ನೋದು ಅವಾಗಿಂದಲೂ ಐತಿ. ಅದಕ್ಕೆ ಬಸವ ಪುರಾಣ ಅಂತ ಒಂದು ಶಾಸ್ತ್ರ ಇದೆ. ಬಸವ ಪುರಾಣ ಅಂದ್ರೆ 63 ಶಾಸ್ತ್ರಗಳು. ಅದರಲ್ಲಿ ಸಿದ್ದರಾಮಪ್ಪ ಪೌಟೆ ಅನ್ನೋರು ಬರೀತಾರೆ. ಏನಿತ್ತು ಅಂದ್ರೆ, ಮಹಾಭಾರತ ಅಂತಂದ್ರೆ ಕ್ಷತ್ರಿಯರಲ್ಲಿ, ಬ್ರಾಹ್ಮಣರಲ್ಲಿ, ವೈಶ್ಯರಲ್ಲಿ, ಶೂದ್ರಲ್ಲಿ ಬಹಳ ದೊಡ್ಡ ಪೈಪೋಟಿ ಅದು, ಬಹಳ ದೊಡ್ಡ ಪೈಪೋಟಿ ಅದು. ಆ ಪೈಪೋಟಿಯೊಳಗೆ ಏನೊಂದು ಆಶ್ಚರ್ಯ ಆಗ್ತದೆ ಅಂದರೆ, ಒಬ್ಬರನ್ನೊಬ್ಬರು ಸಂಹಾರ ಮಾಡೋದು, ಒಬ್ಬರನ್ನೊಬ್ಬರು ಸಂಹಾರ ಮಾಡೋದು. ಅಲ್ಲಿ ಬಹಳ ಮಹತ್ವದ ಸಂಗತಿ ಏನಂದ್ರೆ, ಎಲ್ಲ ಬಸವ ಪುರಾಣದೊಳಗೂ ಎಲ್ಲ ಶಿವನ ಭಕ್ತರ, ಮಹಾಭಾರತದಲ್ಲಿ ಶಿವನ ಭಕ್ತನ, ಕೃಷ್ಣ ಕೂಡ ಶಿವನ ಭಕ್ತನೇ. ಅರ್ಜುನನಿಗೆ ಹೇಳ್ತಾನೆ, ಅರ್ಜುನನ ತಪಸ್ಸು ಮಾಡ್ಲಿಕ್ಕೆ ಹಚ್ಚಿ ಪಾಶುಪತಾಸ್ತ್ರವನ್ನು ಕೊಡಿಸ್ತಾನೆ. ಮಯಾ ಏವ ಏತೆ ಹತಾಹ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸಭೆ ಸಾಚಿ. ಅರ್ಜುನ ಎಲ್ಲ ಮುಗದದ, ಅದಕ್ಕೆ ವಿರಾಟ್ ದರ್ಶನ ತೋರಿಸ್ತಾನ. ಏನೇನು ಎಲ್ಲ ನೋಡಪ್ಪ, ಭೀಷ್ಮಾಚಾರ್ಯ ಸತ್ತಾನ, ದ್ರೋಣಾಚಾರ್ಯ ಸತ್ತಾನ, ಅಶ್ವತ್ಥಾಮ ಸತ್ತಾನ, ಕರ್ಣ ಸತ್ತಾನ, ದುರ್ಯೋಧನ ಸತ್ತಾನ. ನೀ ಏನು ಮಾಡೋದಿಲ್ಲ, ನಿಮಿತ್ತ ಮಾತ್ರಂ ಭವ ಸಭೆ ಸಾಚಿ. ದ್ರೌಪದಿ ಕೂಡ ಶಿವನ ಶಿಷ್ಯಳೆ, ಅರ್ಜುನ ಕೂಡ ಶಿವನ ಶಿಷ್ಯಳೆ, ಎಲ್ಲರೂ. ಅವಾಗ ಏನಾಗುತ್ತೆ ಒಂದು ಸಾರಿ ಅಂತಂದ್ರೆ, ಈ ನೀತಿ ಬೋಧನೆ ಮಾಡ್ತಿರ್ತಾನ ಅವ್ರ ತಮ್ಮ, ನಾವು ಬರ್ತೈತಲ್ಲ, ಅವನು ಇವನಿಗೆ ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಿರ್ತಾನೆ. ತಮ್ಮ ಶಾಸ್ತ್ರಿರ್ತಾನ, ಅದು ಶೂದ್ರ. ನೀನು ಉಪದೇಶ ಮಾಡೋದ್ರಿಂದ ಮನಸ್ಸು ತಿಳಿಯಾಯ್ತು ನನಗೆ, ಇನ್ನು ಮೇಲೆ ದೀಕ್ಷಾ ಕೊಡು ಅಂತ. ಶೂದ್ರ ಯೋನ್ಯಾಂ ಜಾತೋಹಂ, ನಾನು ಶೂದ್ರ ಯೋನಿಯೊಳಗೆ ಹುಟ್ಟೀನಿ, ಆ ಕಾರಣಕ್ಕೆ ನಾನು ಉಪದೇಶ ಮಾಡಲಿಕ್ಕೆ ಬರಂಗಿಲ್ಲ. ಮುಂದೆ ದೃಪದ ಮತ್ತ ಇವನು ದ್ರೋಣಾಚಾರ್ಯ ಇಬ್ಬರು ಗೆಳೆಯರು ಬಾಲ್ಯದಲ್ಲಿ. ಅರ್ಜುನ ಗೆದ್ದಾಗ ಒಂದು ಕೆಲಸ ಐತೆ, ಹೋಗು ಮೊದಲು ದೃಪದನ್ನು ಎಳ್ಕೊಂಡು ಬಾ ಅಂತ. ಹಿಂಗೆಲ್ಲ ಅಲ್ಲಿ ಒಳಗಡೆ ಭಯಂಕರ ದ್ವೇಷ ಇರ್ತದೆ. ಬಹಳ ವೀರ ಅವನು ಅರ್ಜುನನ ಪ್ರತಿಸ್ಪರ್ಧಿಯಾಗಿರ್ತಾನೆ. ಏಕಲವ್ಯನ ಬೆಲೆ ತಗೊಳ್ಳುವಂತ ಕಾರಣನೇ ಇರ್ತದೆ, ಕೊಟ್ಬಿಡ್ತಾನೆ. ಮತ್ತೊಬ್ಬ ಈಗಿನವರಾದ್ರೂ ಕೊಡ್ತಾನೆ. ಅಷ್ಟು ಗುರುಭಕ್ತಿ ಅವರಲ್ಲಿ ಇತ್ತು. ಅಂದ್ರೆ ಅದರಲ್ಲಿ ಏನು ಮುಖ್ಯ ಕಾರಣ ಅಲ್ಲ, ಅವರ ಜಾತಿಯ ವೈಷಮ್ಯ ಅಲ್ಲಿ ಇರ್ತದೆ. ಒಬ್ಬ ಬ್ರಾಹ್ಮಣ ತೊಡಗು ಮಾಡ್ಯಾನಂದ್ರೆ, ಕಾಳ್ತನ ಮಾಡ್ಯಾನಂದ್ರೆ, ಅವನು ಎದಿ ಮೇಲೆ ಬ್ರಾಹ್ಮಣ ಏನೋ ಒಂದು ಬೋರ್ಡ್ ಹಾಕಿ ಇವನು ಕಳ್ಳ ಗಡಿಪಾರು ಮಾಡ್ರಿ ಅಂತ. ಒಂದು ವೇಳೆ ಶೂದ್ರ ಕಳ್ತನ ಮಾಡಿದ್ದ ಅಂದ್ರೆ 2 ಕಣ್ಣುಗಳನ್ನು ಕೈಬೇಕು, 2 ಕೈಗಳನ್ನು ಕತ್ತರಿಸ್ಬೇಕು. ವೇದ ಮಂತ್ರಗಳನ್ನು ಕೂಡ ಕೇಳೋ ಹಕ್ಕಿರಲಿಲ್ಲ. ಬಸವಣ್ಣರ ಕಾಲಕ್ಕನೇ ಅದೇ. ಅಕಸ್ಮಾತ್ ಕೇಳಿದ ಅಂತಂದ್ರೆ ಕಾಸಿದ ಸೀಸನ್ ಹಾಕ್ಬೇಕು ಅಂತ. ಈಗೇನು ಮಣ್ಮಣ್ಣೆ ನಮ್ಮ ಮಹಾತ್ಮರದ ಪುಲೆಗೆ ಅವರೆಲ್ಲ, ಪುಲೆಯವರ ಕಾಲಕ್ಕೂ ಈ ಕೈಯೊಳಗ ಒಳ್ಳೊಳಗ ಒಂದು ಪಾತ್ರೆ ಇಟ್ಟು ಅಲ್ಲೇ ಓಡಬೇಕಾಗಿತ್ತು. ಹೆಜ್ಜೆ ನಡಿಬಾರ್ದು, ಹೆಜ್ಜೆ ಮೂಡಬಾರದು ಅನ್ನೋ ಕಾರಣಕ್ಕೆ ಕೊರಳಿಗೆ ಕೊಂಪೆ ಕಟ್ಕೊಂಡು ಅಡ್ಡಾಡ್ತಿದ್ರು. ಇಂಥ ಒಂದು ದುಸ್ತರ ಸ್ಥಿತಿ ಇತ್ತು. ಈಗೆಲ್ಲ ಇರಂಗಿಲ್ಲ. ಹೆಚ್ಚು ಕಡಿಮೆ ನಾವು ಓದಿದ್ದಂದ್ರೆ ಆಗಿನೇನು ದ್ವೇಷ ಅದೆ, ಆಗಿನೇನು ದ್ವೇಷ ಅದೆ ಇಲ್ಲ ಅನ್ನುವಂಥ ಮಾತು ಕೇಳ್ತೀವಿ ನಾವು. ಆ ಕಾರಣಕ್ಕೆ
ಇವತ್ತಿನ ಜನರಿಗೆ ನಮ್ಮ ಶ್ರೀಗಳು ಹೇಳ್ತಾರೆ, ಸಾಣೆಹಳ್ಳಿ ಶ್ರೀಗಳು, ಜಾತಿ ಎಷ್ಟು ಬಿಡಿಸ್ತೀವಿ ನಾವು ಬಿಡಂಗಿಲ್ಲ, ಜಾತಿ ಭೂತ ಎಂದಿಗೂ ಹೋಗಂಗಿಲ್ಲ. ಅದಕ್ಕಾಗಿ ಸೇತುವೆಯನ್ನ ಮಾಡ್ಕೊಳ್ಬೇಕು ಜಾತಿ ಪ್ರೀತಿಯಿಂದ. ಅದಕ್ಕೆ ಸಿದ್ಧೇ ಪುರಾಣಿಕ ಹೋಯ್ತು, ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಸಮೃದ್ಧಿ ಬಂತು ಸಂಸ್ಕೃತಿ ಹೋಯಿತು, ದೀರ್ಘಾಯುಷ್ಯ ಬಂತು ಜೀವನ ಸ್ವಾರಸ್ಯ ಹೋಯಿತು, ಮಾತು ಬಂತು ಕೃತಿ ಹೋಯಿತು, ಜಾತಿ ಬಂತು ಪ್ರೀತಿ ಹೋಯಿತು. ಎಲ್ಲ ಇರಲೇಬೇಕು ಅವೆಲ್ಲ. ಮತ್ತೆ ಇನ್ನೇನ್ ಮಾಡ್ಬೇಕು? ಜಾತಿ ಇದಾವ ಅಂತಂದ್ರೆ ಅವೆಲ್ಲ ವಿಶೇಷವಾಗಿ ಇವತ್ತಿನ ನಮ್ಮ ಚಿಂತಕರು, ಭಾಳ ಜನ ಚಿಂತಕರು ಹೇಳ್ತಾರೆ, ಆ ಜಾತಿಯನ್ನ ಉಳಿಸ್ಕೊಂಡು ಬರೋರ ಜಾತಿಗರ. ಈಗ ಬಹಳ ಜನ ದೊಡ್ಡ ದೊಡ್ಡ ಮಿನಿಸ್ಟರ್ಗಳಾಗ್ಯಾರ ಅವರು. ನಾವಿಷ್ಟು ಆರ್ಥಿಕವಾಗಿ ಚೆನ್ನಾಗಿದ್ದೀವಿ, ನಮ್ಮ ಮಕ್ಕಳು ಎಜುಕೇಟೆಡ್ ಆಗ್ಯಾರ, ಆ ಕಾರಣಕ್ಕಾಗಿ ಇನ್ನು ಮೇಲೆ ನಮ್ಮ ವರ್ಗದವನ ನಿಲ್ಲಿ ಅಂತ ಹೇಳಿ ಐತಿ. MLA ಆಗಲಿ, MP ಆಗಲಿ, ಮಂತ್ರಿಗಳಾಗಲಿ. ಈಗ ಅಂಬೇಡ್ಕರ್ ಅದಾರ, ಜಗಜೀವನ್ ರಾಮರಾವ್ ಅದಾರ. ಜಗಜೀವನ ರಾಮರ ಮೇಲೆ ಜನರಿಗೆ ಒಂದು ರೀತಿ ಉಪೇಕ್ಷೆ ಹೆಚ್ಚಾಕ, ಅಂಬೇಡ್ಕರ್ ಮೇಲೆ ಪ್ರೀತಿ ಹೆಚ್ಚಾಕ. ಎಡಬ್ರಾಹ್ಮಣರು ಬಲಬ್ರಾಹ್ಮಣರು ಅಂತ ಅದರಲ್ಲಿ ಅದ. ಇವರೆಲ್ಲ ಎಲ್ಲೆಲ್ಲಿ ಜಗಜೀವನ್ ರಾಮರ ಮೂರ್ತಿಗಳು ಕಡಿಮೆ ಅದಾವ, ಎಲ್ಲೆಲ್ಲಿ ನಮ್ಮ ಅಂಬೇಡ್ಕರ್ ಮೂರ್ತಿಗಳದಾವಲ್ಲ ಬಲಬ್ರಾಹ್ಮಣರು ಅವರು. ಅವರವರಲ್ಲಿನ ಸರ್ಕಾರಿ ಸೌಲಭ್ಯಗಳು ಇನ್ನೂ ಉಪಯೋಗ ಆಗಿಲ್ಲ. ಅದಕ್ಕಾಗಿ ಮೀಸಲಾತಿ ಅನ್ನುವಂಥದ್ದು ಪ್ರಶ್ನಾರ್ಹ ಅದ. ಅವ್ರಿಗೆ ಯಾಕೆ? ಅವರಲ್ಲಿ ಮತ್ತೊಬ್ರು ತಗೊಳ್ಳಿಲ್ಲ, ಬೇಡ ಅಂತ ಏನಲ್ಲ. ಇವತ್ತಿನ ಪ್ರಸ್ತುತ ಹಂಗದೆ ಜಾತಿ ವ್ಯವಸ್ಥೆ ಇವತ್ತಿಗೂ ನಡೆದ. ಅಲ್ಲಿ ಅವರು ಉತ್ತರ ಪ್ರದೇಶದಲ್ಲಿ ಈಗೆಲ್ಲ ಏನೇನೋ ಇದನ್ನ ತಗೊಂಡಾರ. ಭಾಳ ದೊಡ್ಡ ದುರಂತಗಳಾದವು. ನರಸಿಂಹ PV ಸಿಂಗ್ ಕಾಲಕ್ಕೆ ಅದು ಎಲ್ಲ ದೊಡ್ಡ ದುರಂತಗಳಾದವು. ಮಕ್ಕಳೆಲ್ಲ ಸುಟ್ಕೊಂಡ್ರು, ಸತ್ರು, ಯುವಕರೆಲ್ಲ. ಅಜರ್, ಇವತ್ತಿನ ಪ್ರಸ್ತುತ ಪರಿಸ್ಥಿತಿ ಒಳಗ ಬಸವಣ್ಣನವರ ಆದರ್ಶಗಳು, ಬಸವಣ್ಣನವರ ನೀತಿಗಳು, ಬಸವಣ್ಣನವರ ತತ್ವಗಳು ನಮಗೆ ಯಾಕೆ ಬೇಕು? ಇವತ್ತಿನ ಜೀವನಕ್ಕೆ ನಾವು ಯಾಕೆ ಅವರನ್ನ ಅಳವಡಿಸ್ಕೋಬೇಕು ಅನ್ನೋದನ್ನ ಬಹಳ ಜನ ಯುವಕರ ತಲೆಯೊಳಗೆ ಅದೇ ಪ್ರಶ್ನೆ. ಬಸವಣ್ಣನವರನ್ನ, ಈಗ ಬಸವಣ್ಣನವರ ಮೂರ್ತಿಯನ್ನು ನಾವು ಥೇಮ್ಸ್ ನದಿ ದಂಡೆ ಒಳಗೆ ಕಾಣ್ತೀವಿ. ಲಂಡನ್ ನಲ್ಲಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿ ಎಷ್ಟೋ ಜನ ಅವ್ರನ್ನ ಆರಾಧಿಸ್ತಾರೆ. ಅಂದ್ರೆ ನಾವೀಗ ಅವರ ತತ್ವಗಳನ್ನ ಯಾವ ರೀತಿ ಅಳವಡಿಸ್ಕೋಬೇಕು, ಅಳವಡಿಸ್ಕೊಳ್ಳೋದಾದ್ರೆ ಯಾಕೆ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯುವಕರಿಗೆ ಒಂದು ಕಿವಿ ಮಾತು. ಬಸವಣ್ಣನವರ ಅಂದ್ರನೇ ಒಂದು ರೀತಿ ಸಮಾನತೆ ಸಾರಿದಂಥವ್ರು. ಅವನ್ನ ಬರೀ ನಾವು ಪೂಜಾರಿಗಳಂತ ಭಾವಿಸಬಾರ್ದು. ಅವರ ಮೂರ್ತಿ ಸ್ಥಾಪನೆ ಮಾಡಿದ ಕಾರಣಕ್ಕಾಗಿ ಅವರು ಪೂಜಾರರು ಅಂತ ಏನೂ ಅಲ್ಲ, ತತ್ವ ಅದು. ಬಸವ ತತ್ವ ಅಂತ ಅದಕ್ಕೆ ಅನ್ನೋದು. ಅದಕ್ಕೆ ನಮ್ಮಲ್ಲಿ ಆ ಸಿರಿಗೇರಿ ಶ್ರೀಗಳು ಶಿವಕುಮಾರ ಸ್ವಾಮಿಗಳಂತ ಬಹಳ ದೊಡ್ಡ ಒಂದು ವರ್ಗ, ಸಾಧು ಜನಾಂಗ ಅಂತ. ಅಲ್ಲಿ ಅಷ್ಟೇ ಎಜುಕೇಟೆಡ್ ಜನ ಅದಾರೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಪ್ರಶ್ನೆ ಮಾಡಿದರೆ ಯಾವ ರೀತಿ ನೀವು ಡೆವಲಪ್ಮೆಂಟ್ ಆದ್ರೆ ಬದುಕಿನಲ್ಲಿ ಅಂತಂದ್ರೆ ಅವ್ರು ಹೇಳ್ತಾರ, ಎಲ್ಲ ನಮ್ಮ ಮಠ ಐತೆ ಅಲ್ಲಿ, ಬೃಹನ್ ಮಠ ಅಂತ, ಸಿರಿಗೇರಿ ಮಠ ಅಂತ. ಈಗಲೂ ಇದ್ದವರು ಈ ದೊಡ್ಡ ವಿಜ್ಞಾನಿಗಳದಾರ. ಅವರು ಗಣಕಾಷ್ಟಾಧ್ಯಾಯಿ ಅಂತ ಈ ಪಾಣಿನಿ ಸೂತ್ರದ ಮೇಲೆ ಸಂಶೋಧನೆ ಮಾಡಿದ್ರು. ಅವರಲ್ಲಿ ಕೋರ್ಟ್ ನಡೀತಿ, ಯಾವ ಮಠದೊಳಗೂ ಇಲ್ಲ. ಈಗೇನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಡೀತಾವಲ್ಲ, ಆ ಮಠದೊಳಗೆ ಅವರೇ ಜಡ್ಜ್, ಸ್ವಾಮೀಜಿ ಅವರೇ ಜಡ್ಜ್ಮೆಂಟ್ ಕೊಡ್ತಾರೆ. ಅವ್ರ ಏನು ಪ್ರೀತಿ ಅವರು ಜನರನ್ನು ಅವ್ರು ಬೆಳೆಸ್ಯಾರ, ಜನರು ಆ ಮಠ ಬೆಳೆಸ್ಯಾರ. ಅದಕ್ಕೆ ಅವ್ರ ಗುರುಗಳು ಹೇಳ್ತಾರೆ, ಮೊದಲನೇದ್ದು ಹೊಟ್ಟೆ, ಎರಡನೇದ್ದು ನೆತ್ತಿ, ಮೂರನೇದ್ದು ಬಟ್ಟೆ. ಬಟ್ಟೆ ನೆಟ್ಟಿದ ರಚನೆ ಎಲ್ಲ. ಹೊಟ್ಟೆ ಭಾಳ ಮುಖ್ಯ. ಎಲ್ಲರ ಹೊಟ್ಟೆ ತುಂಬಬೇಕು. ಎಲ್ಲರ ಹೊಟ್ಟೆ ತುಂಬ್ತಾರೆ ದೇಶದವರು. ತುಂಬಿದ್ದು ಎಲ್ಲ ಎಷ್ಟು ಕಷ್ಟಕ್ಕೆ ಜನ ಹಸಿವನ್ನು ಎಷ್ಟು ಕೆಟ್ಟರು. ಹಸಿವು ಎಂಬುದು ಹೆಬ್ಬಾವು ಅಂತಾರೆ ಶರಣರು. ಅದು ಇನ್ನೂ ಹೆಬ್ಬಾವಾಗಿ ಏನು ಅದೇ ಎಲ್ಲರಿಗೆ ಯಾವ್ದು ಆಹಾರ ಎಲ್ಲಿ ಸಪ್ಲೈ ಇದೆ? ಕಷ್ಟ. ಈಗಂತೂ ಬಹಳ ಕಷ್ಟ ಐತಿ. ಅದಕ್ಕೆ ಮೊದಲು ಹೊಟ್ಟೆ ತುಂಬಬೇಕು. ಎರಡನೇದು ನೆತ್ತಿ ತುಂಬಬೇಕಾದ್ರೆ ವಿದ್ಯೆ ಬೇಕು. ಹೊಟ್ಟೆ ತುಂಬಿದವ್ರಿಗೆ ಎಲ್ಲರಿಗೆ ಅಲ್ಲಿ ನೆತ್ತಿ ತುಂಬೈತಿ. ಹೊಟ್ಟೆ ತುಂಬಬೇಕು, ನೆತ್ತಿ ತುಂಬಬೇಕು. ಎಲ್ಲಿ ಹೊಟ್ಟೆ ತುಂಬಿದವರಿಗೆಲ್ಲ ಎಲ್ಲಿ ಸೌಕರ್ಯ ಇದಾವ ಓದ್ಬೇಕನ್ನುವಂಥದ್ದು. ಆಮೇಲೆ ರಟ್ಟೆ ಅಂತಂದ್ರೆ ಅದು ಲಿಂಗ ಕಟ್ಟಿದ ಸಂಕೇತ. ಅದು ಅದ್ರ ದೇವರ ಸಂಕೇತ. ಅದು ನಮ್ಮ ಸಿದ್ದೇಶ್ವರ ಸ್ವಾಮಿಗಳಿದಾರ, ಅವ್ರ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳು. ಅವ್ರ ಫೋಟೋದಾಗ ನೋಡಿದ್ರಂದ್ರೆ ಲಿಂಗ ಕೈ ಕಟ್ಟಿತಾರ. ಹೆಣ್ಣು ಅಂದ್ರೆ ಕೈ ಕೆಲಸ ಮಾಡುವಂತ ದೇವರ ಸಾಕ್ಷಿಯಾಗಿ ಮಾಡೋ ಕೆಲಸ.
ಕೋರ್ಟ್ನಲ್ಲಿ ಸುಳ್ಳು ಹೇಳ್ತೀವಿ, ಆಗ ಹಿಂಗ ಆದ್ರೆ ಮನಸ್ಸಾಕ್ಷಿ ಬಸವಣ್ಣನಂತ ಮನಸ್ಸಾಕ್ಷಿ ನಿಮ್ಮ ಸಾಕ್ಷಿ. ಹಂಗ ದೇವರ ಸಾಕ್ಷಿಯಾಗಿ ಏನು ಮಾಡ್ತೀವಿ ಅದು ಎಲ್ಲಿ ಹೋಗಂಗಿಲ್ಲ, ಖುಷಿ ಹೋಗುದಿಲ್ಲ, ಬದುಕಿನಲ್ಲಿ ಎಡವಟ್ಟಾಗೋದಿಲ್ಲ. ಅದಕ್ಕಾಗಿ ಕನಕದಾಸರಂಥವ್ರು ಓದೋ ಕಾಲಕ್ಕೆ ಯಾರು ಇಲ್ಲದ ಇಲ್ಲೊಂದು ಬಾಳೆ ಅಂತ ತಿನ್ನಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾವ ಮನುಷ್ಯ ಇರ್ತಾನ ಎಲ್ಲ ಕಡೆ ದೇವ್ರು ನೋಡ್ತಾನ ಅನ್ನುವಂಥ ಒಂದು ಆಳವಾದ ಹಂಗೆ ಇದೆಲ್ಲ ನಿಮ್ಮ ಸಾಕ್ಷಿ, ದೇವರ ಸಾಕ್ಷಿ. ಆ ರೀತಿಯಾಗಿ ಹೊಟ್ಟೆ ತುಂಬಕ್ಕೂ ನೆತ್ತು ತುಂಬಕ್ಕೂ ನಂತರ ರಟ್ಟಿ ತುಂಬಬೇಕು. ಕೆಲಸ ಎಲ್ಲರಿಗೆ ಹೇಳಿದಾವೆ. ನಿರುದ್ಯೋಗ ಸಮಸ್ಯೆ ಅಷ್ಟೈತದ, ಎಷ್ಟೆಷ್ಟು ಗೌರ್ಮೆಂಟ್ ಮಾಡಿ ಸಮಸ್ಯೆಗಳಿದಾವ, ನಾವು ಮಾಡ್ಕೊಂಡ ಸಮಸ್ಯೆಗಳಿದಾವ. ಹಂಗೆಲ್ಲ ನಮ್ಮವ್ರು ಹೇಳ್ತಾರೆ. ಈಗ ನಾಸಾ ಐತಲ್ಲ, ನಾಸಾದೊಳಗೆ 3 ಮಂದಿ ಪ್ರತಿಭಾವಂತರು ಯಾರಿದ್ದೀರಿ ಅಂತ ಕೈ ಎತ್ತರಿ ಅಂದ್ರೆ 3 ಜನ ಭಾರತದವರು, ಇಂಡಿಯನ್ಸ್. ಎಲ್ಲಿ ಯಾವ ದೊಡ್ಡ ಆಕ್ಸ್ಫರ್ಡ್ ಅದ, ಕ್ಯಾಂಬ್ರಿಡ್ಜ್ ಅದ, ಅಲ್ಲಿ 3 ಜನ ರ್ಯಾಂಕ್ ಹೋಲ್ಡರ್ನ ನಿಲ್ಲಿಸಿದ್ರೆ 3 ಜನ ಭಾರತದಾಗ. ಎಷ್ಟೋ ದೊಡ್ಡ ಕಂಪನಿಗಳ ಸಿಇಒಗಳು ಅಂದ್ರೆ ನಮ್ಮ ದೇಶದ ಜನರು ಎಲ್ಲ ಬಾದರು. ಅದು ನಮ್ಮಲ್ಲಿ ಅವಕಾಶ ಇಲ್ಲ, ನಮ್ಮಲ್ಲಿ ಅವ್ರನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗಿಲ್ಲ. ಮೊನ್ನೆ ಒಬ್ರು ಟಿವಿ ಒಳಗೆ ಇದ್ರಾಗೆ ಬಿಟ್ಟಿದ್ರು, ನಮ್ಮ ಹುಲಗವಾಡಿ ಸರ್ ಯಾರೋ ಒಬ್ರು ಪನಟ್ಟಿ ಅವರು, ಈಗಲೂ ಬಿಡ್ತಿರ್ತಾರೆ ಅವರು ಈ ಮಾರ್ವಾಡಿ ಜನಾಂಗದ ವಿಸ್ತಾರ ಹೇಳ್ತಿದ್ರು. ಮಾರ್ವಾಡಿ ಜನಾಂಗದೊಳಗೆ ನಮ್ಮಂಗ ಹುಯಿ ಅಂತ ಮದುವೆ ಖರ್ಚು ಮಾಡಂಗಿಲ್ಲ. ಹೂಯಿಸು ಕೂಡಲ ಸಂಗಮ ದೇವನ ಅಂತಾರ ಬಸವಣ್ಣ. ಎಷ್ಟು ಔಚಿತ್ಯ ಅದ ಇವತ್ತಂತ ಹೇಳ್ರಿ. ಎಲ್ಲ ಮೂರ್ತಗಳು ಏನ್ ಮಾಡೋದು, ಮೂರ್ತಗಳು ಏನ್ ಮಾಡೋದು, ಎಲ್ಲಾ ಬಲಗಳಿಗಿಂತ ಬಾಹುಬಲ ಬಹಳ ದೊಡ್ಡದು, ಎಲ್ಲಾ ಬಲಕ್ಕಿಂತ ಆತ್ಮಬಲ ಬಹಳ ದೊಡ್ಡದು. ಜನ ಹಿಂದೆ ಅಂತ ಹೇಳಿ, ಜನ ಯಾರು ಮಾಡ್ಯಾರ, ವಿಷ ಮಾಡ್ಯಾನೆ ಹಿಂದಂತ ಹೇಳಿ ಅವರಲ್ಲಿ ಏನ್ ಮಾಡ್ತಾರ ಅಂದ್ರೆ, ರಾಜಸ್ಥಾನದೊಳಗೆ ಆ ಯುವಕರು ಯಾರ್ಯಾರು ಎಷ್ಟೆಷ್ಟು ವಯಸ್ಸಿನವ್ರು ಅದಾರ ಅವ್ರನ್ನೆಲ್ಲಾ ಕಾಂಟ್ಯಾಕ್ಟ್ ನಲ್ಲಿ ಇಟ್ಕೊಂಡು ಏಕಾಲಕ್ಕೆ 1000 ಜನ ಮದುವೆ BA, MA, BSc, MCom ಅದು ಕೂತಾರ. ನಿರುದ್ಯೋಗಿಗಳು ಬಾಳ್ದಾರ. ಹಂಗ ಮಾಡಂಗಿಲ್ಲ, ಅವ್ರು ಓದ್ಸಂಗೇ ಇಲ್ಲ. ಓದಿಸಿದ್ರೆ ನೌಕರಿ ಹಚ್ಚೋ ಜವಾಬ್ದಾರಿ ಮ್ಯಾಲ ಅವರಿಗೆ ಓದಿಸ್ತಾರೆ, ಅವ್ರನ್ನ ಓದಿಸ್ತಾರೆ, ಮಾಡಿಸ್ತಾರೆ. ಅವನಿಗೆ ಏನು ತೊಂದರೆಗಳದಾವ ಅಷ್ಟೇ ಅಲ್ಲ, ವೀಕ್ನೆಸ್ ಇದ್ದಾರೆ, ಯಾವ ವಿಟಾಮಿನ್ಸ್ ಮೇಲೆ ವೀಕ್ನೆಸ್ ಇಷ್ಟು ಅವರು ನಿಗಾ ಇಡ್ತಾರೆ. ಇವೆಲ್ಲ ಬಸವ ಸಂದೇಶಗಳಲ್ಲ. ಡಾಕ್ಟರ್ ನರಸನಿಗೆ ಅಂತಿದ್ರು ಇಲ್ಲಿ ಬಿಜಾಪುರದವರು ಇದ್ದಾಗ, ಅವ್ರು ಗುಲ್ಬರ್ಗ ಹೋಗಿದ್ದಾರೆ. ಅವಾಗ ಹೇಳ್ತಾರ ಕೆಲವು ಪಾಲಿಸು ಅದಾವ, ಕೆಲವು ಪಾಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ಅವ್ರ ಏನ್ ಮಾಡಿದ್ರು, ಸೀರೆ ಸಾಳದ್ ಕೊಟ್ಬಿಟ್ರು ಬೇರೆದವ್ರಿಗೆ. ನಮಗಾಗೋದಿಲ್ಲಪ್ಪ, ನಮ್ಮ ಮನೆಯವ್ರ ಸೀರೆ ನಾವು ಕಳ್ಕೊಡೋ. ಕಳಬೇಡ ಕೊಲಬೇಡ ಅಂತ ವಚನ ಐತಿ, ಎಲ್ಲಿ ಸಾಧ್ಯ ಆಕೈತಿ ಅದೆಲ್ಲ? ಕಳಬೇಡ ಕೊಲಬೇಡ, ಉಸಿ ನುಡಿಯಲೇಬೇಡ. ಈಗ ಮೊಬೈಲ್ ಬಂದ್ಮೇಲೆ ಎಷ್ಟು ಸುಳ್ಳು ಹೇಳಾಕೈತೆ ನಾವು? ಮೊಬೈಲ್ ಬಂದದ್ದು ಸುಳ್ಳು ಹೇಳಾಕಂತ ಸದ್ಯ ಬರಾಕ್ತೀನಿ, ಇಲ್ಲೇ ಅದೇನ್ರಿ ಚಾಲು ಮಾಡ್ತೀವಿ. ಅದಕ್ಕಾಗಿ ಎಷ್ಟು ಸಾಧ್ಯ ಆಗತ್ತೆ ದೇವರ ಸಾಕ್ಷಿಯಾಗಿ ಮಾಡೋದು. ಅದಕ್ಕೆ ಶರಣ ಅಂತಂದ್ರೆ ಏನು, ಪ್ರಜ್ಞಾವಂತ. ಆ ಪ್ರಜ್ಞೆ ಅನ್ನುವಂಥದ್ದೇ ಎಲ್ಲದಕ್ಕೂ ಸಂಬಂಧ ಇರ್ತದೆ, ಮಾನಸಿಕವಾಗಿ, ಭೌತಿಕವಾಗಿ, ಭಾವನಾತ್ಮಕವಾಗಿ. ಶಿಕ್ಷಣ ಅನ್ನೋದು ಹಂಗೆ ಇರ್ತೈತೆ. ಪಾಲಕರು, ಬಾಲಕರು, ಶಿಕ್ಷಕರು ಕೊಂಡೆ ಅದ. ಮೊದಲು ಅವ್ರು ತುಂಬ್ಕೊಂಡು ನಾವು ಕೊಡ ಶಿಕ್ಷಕ. ಪಾಲಕರಂದ್ರೆ ಮಗನ ಕಳಿಸಿರ್ತಾರ ತಮ್ಮ ಜವಾಬ್ದಾರಿ ಬಿಟ್ಟೆಲ್ಲ ಶಿಕ್ಷಕನ ಕೈಯಾಗ. 3-6 ಉದ್ದೇಶಗಳು ಅಲ್ಲಿ ಅದ. ಅದಕ್ಕೆ ಸನ್ಮುಖಿ ಶಿಕ್ಷಣ ಅಂತ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ, ನೈತಿಕವಾಗಿ, ಹಿಂಗ 6 ಮುಖಗಳಲ್ಲಿ ನಮ್ಮ ಯುವಕರು ತಯಾರಾಗ. ಈಗ ಶಿಕ್ಷಣ ಅನ್ನೋದು ಇವೆಲ್ಲಾನು ಬಿಟ್ಟು ಬರೀ ಆರ್ಥಿಕವಾಗಿ ತಯಾರಾಗೋ ಸಲುವಾಗಿ ಮಾಡುವಂತ ಒಂದು ಕಾರ್ಯಾಗಾರ. ಹಂಗೆಲ್ಲ ಮತ್ತೆ ಎಲ್ಲಾರು ಮಾಡಂಗಿಲ್ಲ. ಈಗ ಎಟ್ ಕಲ್ತಾರ, ಸುಧಾಮೂರ್ತಿ ಅವ್ರ ಅದಾರ, ಹೌದಿಲ್ಲ? ಸುಧಾಮೂರ್ತಿ ಎಷ್ಟು ಪ್ರಜ್ಞಾವಂತರದಾರ. ನಮ್ಮವ್ರ ಅಲ್ಲೇ ಮಗ್ಗಲ್ಕನ ಎಷ್ಟು ಮಂದಿ ಅಡಮುಟ್ಟದಾರ, ನಮ್ಮಲ್ಲಿ ಫೇಸ್ಬುಕ್ ಹಾಕಿರ್ತಾರಲ್ಲ ಅಲ್ಲ, ಬಳ್ಳಾರಿ ಕಡೆ ಇದ್ದವ್ರ ಮೇಲೆ ಹಾಕ್ತಾರು, ಸುಧಾಮೂರ್ತಿ ಅವ್ರನ್ನ ಕೆಳಗಡೆ ಹಾಕಿರ್ತಾರ. ಏನು ಇರಂಗಿಲ್ಲ, ಕೈಯಾಗ ಬಂಗಾರದ ಬಳಿ ಇರಂಗಿಲ್ಲ, ಕೊಳ್ಳಾಗ ಒಂದ್ ಯಾವ್ದು ಬಂಗಾರ ಚೈನ್ ಇರಂಗಿಲ್ಲ. ಇಬ್ರು ಗಂಡ ಸಾದಾ ಕೂತಿರ್ತಾರೆ. ಉಪದೇಶಗಳೇ ಅಂತ ಅವರೆಲ್ಲ ಈಗ ನಿನ್ನೆ ಮೊನ್ನೆ ಬಂದವ್ರ, ಗುಡ್ಡ ಪಡ್ಡ ಹಾಡಿ ದೊಡ್ಡವ್ರ ಆದವ್ರ, ಎಲ್ಲೆಲ್ಲಿ ಹೋಗಿ ಬಂದ್ರಲ್ಲ, ಹೌದಿಲ್ಲ? ಅದಕ್ಕಾಗಿ ಮನುಷ್ಯನ ತಿಳುವಳಿಕೆ ಏನದೆ ಅದು ಬಹಳ ಆ ಕಾಲಕ್ಕೆ ಪ್ರಜ್ಞಾವರ್ಗ
ಪ್ರಜ್ಞಾಪೂರ್ವಕ ವರ್ಗ, ಮೌಢ್ಯ ವರ್ಗ ಅಂತ. ಮೌಢ್ಯದ ಜನರನ್ನು ಎಂದಿಗೂ ಸಾಧ್ಯ ಇಲ್ಲ ತಿದ್ದಲಿಕ್ಕೆ. ಆಗಿನ ಕಾಲಕ್ಕೆ ಹಿಂಗೊಂದು ಗುಂಪು ಮಾಡಿದವ. ಅಕ್ಕಮಹಾದೇವಿ ಅಂತ ಹೆಣ್ಮಗಳಿಗೂ ಪ್ರಜ್ಞಾ ಬಂತ ಅವ ಕಾಲಕ್ಕೆ. ದೇವ್ರ ಬಂದಿವಲ್ಲ ಉಸಿಡ್ಕೊಂಡೆ ಏನ್ ಕಂಡೇನೆ ಅಂತ ಕೇಳ್ತಾನಲ್ಲ ಏನ್ ಕಂಡಿ ಅವಾಗ ಮತ್ತು ಅಕ್ಕ ಮಹಾದೇವಿ ಮಧ್ಯದ ಸಂಭಾಷಣೆ ಮೊನ್ನೆ ಒಂದು ಕಡೆಯಲ್ಲಿ ಹೌದು. ಅಲ್ಲಿ ಪ್ರಶ್ನೆ ಉದಮದ ಯೌವನವ ಒಳಕೊಂಡ ಸತಿ ನೀನು ಇತ್ತಲೇಕೆ ಬಂದೇವ, ಸತಿ ಅಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುವ ಹೇಳುವುದಾದರೆ ಬಂದು ಕುಳಿರು, ಇಲ್ಲವಾದರೆ ತೊಲಗುತ್ತಾಯೇ ಅಂತ ನನ್ನ ಪ್ರಭು. ಅಂದ್ರೆ ಯಾರ್ಯಾರು ಬಂದು ಯಾರ್ಯಾರು ಕುಂತು ಯಾರ್ಯಾರು ಏನೇನೋ ಮಾತಾಡ್ತಾರೆ ಅಂತ ಜನರಿಗೆ ಆಭಾಸ ಆಗ್ತದೆ. ಅಲ್ಲಿ ಕುಂತವರು ಪಕ್ಕಾ ಶರಣರು, ಇಲ್ಲಿ ಕುಂತವರು ಪಕ್ಕಾ ಶರಣರು. ನಿನ್ನ ಪತಿಯ ಕುರು ಹೇಳುವುದಾದ್ರೆ ಬಂದು ಕುಳಿರು, ಇಲ್ಲಿ ಯಾಕೆ ಬಂದೆ? ಆ ಹೆಣ್ಣುಮಗಳು ಭಾಳ ಶಾಣೆ ಹೇಳ್ತಾರೆ. ನಮ್ಮಲ್ಲೇನೆ ಹೇಳ್ತಾರೆ, ಹಳೆಯ ಆರಾಮ ಬಾಳ್ತನ ಭಾಳ ದಿವಸ ಹೋಗ್ಬಾರ್ದು. ಹಳೆಯ ಬೀಗ್ರ ಮನೆಗೆ ಹೋದಂದ್ರೆ ಮೊದಲನೇ ದಿವಸ ಸೋನಾ, ದೂಸರಾ ದಿನ ಚಾಂದಿ, ತೀಸರಾ ದಿನ ಲೋಹ ಅಂತ ಅಲ್ಕೊಂಡು ಹಚ್ಚಿರ್ತಾರೆ. 3-4 ದಿವಸ ಹೋತಂತಂದ್ರೆ ಯಾವ ಹೊಕ್ಕನ ದಾರಿ ಕಾಯ್ತಿರ್ತಾರೆ. ಹಂಗ ಕೇಳ್ತಾರ. ಹಾಡು ಹೇಳುವುದು, ಕೇಳುವುದು, ಸುಖಿಸುವುದು, ಪರಿಣಾಮಿಸುವುದು. ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆಯನ್ನು ಬಂದೆ ಅಕ್ಕ ಮಹಾದೇವಿ. ಹಂಗಾದ್ರೆ ದೇವ್ರನ್ನ ಕಂಡೇ ನೀನು ಈ ಪರಿ ಯಾಕೆ ಬಂದಿ? ನೀನು ಕೂದಲೆಲ್ಲ ಮುಚ್ಕೊಂಡು ಅಲ್ಲ ಆಗಿರುವಂತ ಶರಣರಿಗೆ ಪ್ರಶ್ನೆ ಆಗ್ತದೆ. ನೀವೆಲ್ಲ ಭಾಳ ಎತ್ತರದವ್ರ ಬಂದೆ, ನಿಮ್ ದೃಷ್ಟಿ ಹಿಂಗಾದ್ರೆ ಹೆಂಗ? ಕೂದಲೆಲ್ಲ ಮರೆಸಲೇಕೆ ತಕ್ಕೆ ಅಂತ ಕೇಳ್ತಾನ ಅಲ್ಲಮ್ಮ ಪ್ರಭು. ಅವಾಗ ಆಕೆ ಭಾವನೆ ಇಲ್ಲ. ಅದ ಸಿಪ್ಪೆ ಒಪ್ಪುಗಟ್ಟಾಗ ಹಣ್ಣಿನ ರಸ ಕೊಳಕಾಯಿತ್ತು ಅಂತ ಅಲ್ಲಮ್ಮ ಪ್ರಭು ಅಂತ. ಅದಕ್ಕಾಗಿ ಭಾವನೆ ದಿಗಂಬರವಾದಾಗ ಏನು ಒಲಿಸಿದ್ರೆ ಏನು ಅಕ್ಕ ಮಹಾದೇವಿ ಅಂತ. ಹಂಗಾದ್ರೆ ದೇವ್ರನ್ನ ಒಲಿಸಿ ನಾವು ಹೆಂಗ ತಿಳಿದುಪ್ಪಕ್ಕೆ ಗಟ್ಟಿದುಪ್ಪಕ್ಕೆ ಬೆಣ್ಣೆ ಉಂಟು ತಿಳಿದುಪ್ಪ ಅಂತ ಇರ್ತೈತಿ. ಅದನ್ನ ಹಾಕಿದ್ರೆ ನಡಿತೈತಿ. ಗಟ್ಟಿ ತುಪ್ಪ ಅಂತ ತಿಂತಾನ ಮನುಷ್ಯ. ಅದನ್ನ ಕಾಸಿ ಮತ್ತೆ ತಿಳಿ ಮಾಡ್ಬೋದು. ತುಪ್ಪ ಅಲ್ಲ ಅದ ತುಪ್ಪ ಸಾಕಾರಣ ದೇವ್ರ, ನಿರಾಕಾರಣ ದೇವ್ರ. ಅದಕ್ಕೆ ಇಲ್ವಾ ಎಲ್ಲ ಬಲ್ಲಾಕೆ ಹೌದು. ಎಷ್ಟು ಆಸೆ ಐತಿ ನಮಗೆಲ್ಲ, ಭಾಳ ಆಸೆ. ಈಗಂತೂ ಭಾಳ ಆಸೆ. ದುಡಿಲಾರ್ದ ಗಂಡ, ಮನೆಗೆ ತರಲಾರ್ದ ಗಂಡ ಇದ್ದಂತಂದ್ರೆ ಅದ್ದಾಳ ಗಂಡ, ಬೇಡವಾದ ಗಂಡ. ಆ ಕಾರಣಕ್ಕೆ ಅವ್ರು ಹೇಳ್ತಾರೆ ಚಲೋ ದುಡಿಬೇಕು. ಮುಕ್ತಾಯತ್ನಿಗೆ ಐದಕ್ಕೆ ಲಕ್ಕಮ್ಮ ಹೇಳ್ತಾರೆ. ಐದಕ್ಕೆ ಲಕ್ಕಮ್ಮ ಅಂತಕೇನು ಭಾಳ ದಿವ್ಯ ಜ್ಞಾನಿ ಇದ್ದಾರೆ. ಅವು ಎಲ್ಲರಿಗೂ ಬೋಧನೆ ಮಾಡುವಂತ ಹಿಂಗೆ ಶರಣರ ಚಿಂತನ ಅಂತಂದ್ರೆ ಇವತ್ತಿನ ಚಿಂತನೆಗಳು, ಎಲ್ಲರೂ ಚಿಂತಿಸಬೇಕಾದ ಚಿಂತನೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಇವತ್ತಿನ ಇದು ಕೊರೋನಾ ಪರಿಸ್ಥಿತಿ, ಕೋವಿಡ್ ಪರಿಸ್ಥಿತಿ, ಜನರಿಗೆ ಒಂಚೂರು ಸಂದೇಶ ಒಂದು ಯಾವ ಈಗ ಇವತ್ತಿನ ಪೇಪರ್ ನಾವು ನೋಡ್ಲಾಗಿ ಎಷ್ಟು ಪ್ರಮಾಣದಲ್ಲಿ ಭಯ ಪಟ್ಟಿದ್ದೀವಿ. ಇವತ್ತು ಆ ಭಯ ಇಲ್ಲ ಅಂತ ಕೇಳ್ತಾ ಇದ್ದೀವಿ. ಏನು ದೊಡ್ಡ ದೊಡ್ಡ ಲೀಡರ್ ಅದಾರ, ಯಾರು ಜವಾಬ್ದಾರ ಅದಾರ ನಾಯಕರು, ಅವರೇ ಒಂದು ಅನಾಲಿಸಿಸ್ ಮಾಡಿ ಹೇಳಕತ್ತಾರೆ. ಹೆಚ್ಚು ಗುಣಮುಖ ಆಗ್ತಾ ಇದ್ದದ್ದನ್ನು ಕಾಣ್ತೀವಿ ನಾವು. ಎಷ್ಟು ಪ್ರಮಾಣದಲ್ಲಿ ಆಸ್ಪತ್ರೆಗಳೊಳಗೆ ಜನ ಬರ್ತಾರೆ ಕೋವಿಡ್ ರೋಗಿಗಳು, ಅಷ್ಟೇ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಜನ ಗುಣಮುಖರಾಗಿ ಹೋಗ್ಲಿಕ್ಕಿದ್ದಾರೆ. ಒಳ್ಳೆಯದಲ್ಲ. ಜನ ಆದ್ರೂ ಮಾಸ್ಕ್ ಹಾಕೋಬೇಕು, ಸ್ಯಾನಿಟೈಸರ್ ಬಳಸ್ಬೇಕು. ಏನೂ ಸಿಗಲಿಲ್ಲ ಅಂದ್ರೆ ನಿಂಬೆ ಹಣ್ಣಾದರೂ ನಮ್ಮ ಪ್ರಾಚೀನ ಜನ ಹೇಳಿದ್ದು ಯಾವ ಔಷಧ ಸಿಗದೇ ಇದ್ರು ಪ್ರತಿನಿತ್ಯ ಅರಿಶಿಣ ಪುಡಿಯನ್ನಾದರೂ ಎಲ್ಲ ತಗೋಬೇಕು ಅಂತ ಒಂದು ಕಥೆಯನ್ನು ಕೇಳ್ಬಿಟ್ಟಿದೆ ಅಜ್ಜಾರ. ಇದ್ರ ಬಗ್ಗೆನೆ ಹೆಂಗಿತ್ತಂದ್ರೆ ಅದ ಇಂದ್ರದೇವ ಮನೆ ಯಾರೋ ಕಳಿಸಿ ಹೇಳ್ರಿ ಅಂತ ಹೇಳಿದ್ರು. ಇಂದ್ರದೇವ ಕೆಲವೊಂದಿಷ್ಟು ರೈತರಿಗೆ ಶಾಪ ಕೊಡ್ತಾನಂದ್ರೆ. ಶಾಪ ಕೊಟ್ಟು 12 ವರ್ಷದವರೆಗೂ ಇಲ್ಲಿ ಮಳೆ ಆಗಂಗಿಲ್ಲ ಅಂತ ಕೇಳಿದಾಗ ರೈತರೆಲ್ಲರೂ ಕೂಡಿ ಮತ್ತೆ ನೀನ್ ಹಿಂಗ್ ಶಾಪ ಕೊಟ್ಬಿಟ್ರೆ ನಾವು ಹೆಂಗ್ ಬದುಕಬೇಕು, ಏನಾರ ಪರಿಹಾರನ ಹೇಳಲ್ಲ ಅಂತ ಕೇಳ್ತಾರಂತ. ಅವಂತ ಶಿವನ ಹತ್ರ ಡಮರುಗ ಐತಿ. ಯಾವಾಗ ಶಿವ ಡಮರುಗ ಬಾರಿಸ್ತಾನ ಅವತ್ತಿಗೆ ನಿಮ್ಮ ಊರೊಳಗೆ ಮಳೆ ಆಗ್ತೈತಿ ಅಂತ. ರೈತರೆಲ್ಲರೂ ಕೆಲಸ ಬಿಟ್ಟು ಕೂತು ಬಿಡ್ತಾರಂತೆ. 12 ವರ್ಷ ನೇನು ಮಳೆನೇ ಆಗಂಗಿಲ್ಲ. ತೆಲ್ನೇ ಕೇಳಿಸ್ಕೊಳ್ಬೇಡ. ಶಿವನಂತೆ ಕೇಳ್ತಾರ, ಡಮರುಗ್ ಬಾರಿಸ್ತಂತ. ಶಿವನಂತೆ ಫೋನ್ ಬಂದಿರ್ತೈತಿ ಆಲ್ರೆಡಿ ಇದರಿಂದ. ಇವ್ರು ಹಿಂಗ್ ಬರ್ತಾರೆ ನಿಮ್ಮಂತೆಗ ಮೆಸೇಜ್ ಮಾಡಿರ್ತೈತಿ, ನೀವೇನು ಕೇರ್ ಮಾಡಕ್ ಹೋಗ್ಬೇಡ್ರ ಅಂತ. ಆಯ್ತಂತೇಳಿ ಶಿವನ ಇದು ಮಾಡ್ತಾನೆ. ಇಲ್ಲಪ್ಪ ಅಂತೇಳಿ ಕಳಿಸ್ಬಿಡ್ತಾನೆ. ಇವರೆಲ್ಲರೂ ಗೊತ್ತಾಗ್ಬಿಡ್ತಾರೆ 12 ವರ್ಷ ಮಳೆ ಆಗಂಗಿಲ್ಲ ಅಂತ. ಇವ್ರು ಕಟ್ಟಿ ಕೂತ್ ಬಿಡ್ತಾರೆ ಆಟ ಆಡ್ಕೊಂತ, ಪಗಡಿ ಆಡ್ಕೊಂತ. ಒಬ್ಬ ರೈತ ಇರ್ತಾನ ಊರೊಳಗ. ಅವ ಏನ್ ಮಾಡ್ತಿರ್ತಾನ, ದಿನ ಹೋಗೋದು ಹೊಲಕ್ಕ, ಏನ್ ಕೆಲಸಗಳದಾವ ಮಾಡೋದು, ಬಿತ್ತೋದು, ಹರಗೋದು ಎಲ್ಲ ಮಾಡ್ತಿರ್ತಾನ, ನೀರ್ ಹಾಯಿಸೋದು. ಅವರೆಲ್ಲರೂ ಬಂದು ಕೇಳೋದು ಅವನು, ಅಲ್ಲೋ ನೀನ್
ಮಳೆ ಆಗಂಗಿಲ್ಲ ಇನ್ ಬೆಳಿ ಬರಂಗಿಲ್ಲ ಹೋತೈತಿ. ನೀನ್ ಹರಗೋದು ಎತ್ತುಗಳನ್ನ ತಗೊಂಡ್ ಕೆಲಸ ಮಾಡೋದು ಬೀಜ ಒಯ್ಯೋದು ಮಾಡಿದ್ರ ಈ ಬೆಳಿ ಬರ್ಬೇಕು ಹೆಂಗ ಹುಚ್ಚದಿಯನ ಹುಚ್ಚಿಡಿತ ನಿನಗ ಡೈಲಿ ಅಂತೇಳಿ ಅವ ಹೇಳ್ತಾನ. ನೋಡ್ರಪ್ಪ ಇನ್ 12 ವರ್ಷ ನಾವ್ ಹಂಗೆ ಕುಂತೀವಿ ಅಂತಂದ್ರ ನಮ್ಗಿದ ಮರ್ದ್ ಬಿಡ್ತೀವಿ ಇದನ್ನ ಕೆಲಸ, ಬಿತ್ತೋದು ಮರಿತೀವಿ, ವ್ಯವಸಾಯ ಮರ್ದ್ ಬಿಡ್ತೀವಿ, ವ್ಯವಸಾಯನ ಮರಿತೀವಿ, ಗೊಬ್ಬರ ಹಾಕೋದು ಮರಿತೀವಿ, ಮಿತಿ ಮರಿತೀವಿ ನಾವು. ಆ ಪಂಚಾಂಗ ಅಂತಾರಲ್ಲ, ಆ ಪಂಚಾಂಗದವ್ರು ನೋಡಿದವ್ರು ಅವ್ರು ಚೆನ್ನಾಗಿ ಇರ್ತಾರ. ಅವ್ರ ಯಾವಾಗ ಎಡಿ ಹೊಡಿಬೇಕು, ಯಾವಾಗ ರಾಶಿ ಬರ್ದಿರ್ತಾರ ಅವ್ರ. ಇದನ್ನ ಮರೆತು ಬಿಡ್ತೀವಿ ನಾವ. ಈಗ ನಾವ್ ಬಿಟ್ಟು ಕುಂತ ಹುಚ್ಚರಾಗೋ ಬದಲ ಪ್ರಾಕ್ಟೀಸ್ ಮಾಡ್ಕೋತಾ ಇರ್ತೀನಿ ಅಂದ್ರೆ ಅವ ಹೇಳ್ತಾನ್ರಿ. ಇದನ್ನ ಕೇಳಿಸ್ಕೊಂಡಂತ ಪಾರ್ವತಿ ಅಂತಾಳ, ಪಾಪ ಬಹಳ ಕಷ್ಟಪಡತ್ತಾರ. ಮಳಿ ಒಂದು ಡಮರುಗ್ ಬಾರಿಸಿ ಮಳಿ ಸುರಿಸಿ ಬಿಡ್ಲಾ ಅಂತ. ಇಲ್ಲ ಇಂದ್ರ ಹೇಳ್ಯಾನ ನನಗ, ನಾನು ಇದನ್ ಮಾಡ್ತೀನಿ, ಅದಕ್ಕೆ ಬ್ಯಾಡ ಅಂತ. ಅಂದ್ರೆ ಪಾರ್ವತಿ ಯೋಚನೆ ಮಾಡಿ ಬಡವರು ಅವ್ರ ಕಷ್ಟಗಳು ನೋಡಕ್ಕಾಗಲಾರ್ದ ಶಿವನಂತ ಇನ್ನೊಂದು ಪ್ರಶ್ನೆ ಹೇಳ್ತಾರ. ನೀನ್ 12 ವರ್ಷವರೆಗೂ ಡಮರುಗ್ ಬಾರಿಸ್ಬಿಟ್ಟ, ನೀನು ಮರ್ತಂದ್ರ ಅದಕ್ಕೆ ಶಿವ ಮಾಡ್ತಾನ, ಹೌದಲ್ಲ ಪ್ರಾಕ್ಟೀಸ್ ಮಾಡ್ತಾನ ತಡಿ ಅಂತೇಳಿ ಬಾರಿಸ್ತಾನ, ಮಳಿ ಆಗ್ಬಿಡ್ತದ ಅಂತ. ಈ ಕತೆ ಹಂಗ ನಾವು ಒಕ್ಕಲಿಗ ಅದ್ರಾಗ ಹೇಳ್ತಾರ ಅವ್ರು, ಯಾವುದೇ ಡ್ಯೂಟಿ ಮಾಡಿದ್ರೆ ನಮ್ ಡ್ಯೂಟಿ ಬಿಡಬಾರ್ದಲ್ಲ. ಅದ ಮ್ಯಾಲ ನೇಚರ್ಗೆ ಸಂಬಂಧಪಟ್ಟದ್ದು, ಮಳೆ ಆಗುದು, ಬಿಸಿಲು, ಆಮೇಲೆ ಮಿತಿಗಳು ಬರುದು, ಬಿಸಿಲ ನೆರಳು, ನಮ್ಮ ಕೈಯಾಗಿದ್ದಾರ ಮಾಡ್ಬೇಕು. ಇದು ನಮ್ ಕರ್ತವ್ಯ. ಅದಕ್ಕೆ ನಾವು ರೈತ ಹೇಳ್ತಾನ, ಬಿತ್ತಬೇಕ ನಾವು, ಮಳೆ ಬರ್ಲಿ ಮೇಲೆ ಕಾಯಬೇಕ, ಅದಕ್ಕಿಂತ ಪೂರ್ವದಲ್ಲಿ ಹರಗಬೇಕು, ಅದಕ್ಕಿಂತ ಪೂರ್ವದಲ್ಲಿ ಎಲ್ಲ ಬಡ್ಡಿ ಪಡ್ಡಿ ಆರಿಸ್ಬೇಕು, ಹುಳ ಹೊಡಿಬೇಕು, ನೆಗ್ಲ ಹೊಡಿಬೇಕು. ಇದನ್ನ ಒಮ್ಮೆ ಅಕಸ್ಮಾತ್ ಆತಂದ್ರೆ ಈಗ ಕೊಟ್ಟ ಹಾಳ ಮಳಿ ಬಂದ ತಕ್ಷಣ ಇವನು ಹೊಲ ಬೆಳಿತೈತಿ, ಉಳ್ದವ್ರ ಕಬ್ಬು ಕೂತವ್ರಲ್ಲ ಪ್ರಸಿದ್ಧ ಕಥೆ ಅದ. ಅಂದ್ರೆ ಜೀವ ಪರ್ವಾದ ಕಥೆ, ದೇವ್ರ ಮೇಲೆ ಜಿದ್ದು ಹಾಕಂಗಿಲ್ಲ, ಯಾವಾಗ ಹಾಕ್ಬಹುದು. ಈಗ ಬಿತ್ತು ಕೂತಿರ್ತಾನ, ಸಡನ್ ರಾತ್ರಿ ಮಳಿ ಆತಪ್ಪ, ಮಳೆ ಏನಾಕೈತಿ ಅಂತ ತಿಳ್ಕೊಂಡ್ ಬಿಟ್ಕೊಂಡ್ ಕೂತಂದ್ರ ಒಂದ್ ಕಾಲಕ್ಕೆ 10 ಎಕರೆ ಬಿತ್ತಕ್ ಆಗುದಿಲ್ಲ. ನಮ್ಮ ಪ್ರಯತ್ನಗಳು ನಾವಿರ್ಬೇಕು. ನಮ್ಮ ಪ್ರಯತ್ನ, ದೈವ ಮತ್ತು ಪ್ರಯತ್ನ ಅಂತ ಬಹಳ ದೊಡ್ಡ ಶಾಸ್ತ್ರಗಳದಾವ. ಅದಕ್ಕಾಗಿ ಪ್ರಯತ್ನ ದೈವದಲ್ಲಿ, ದೈವ ಕಡಿಮೆ, ದೈವ 1%, 99% ಪ್ರಯತ್ನ. ಇಷ್ಟೊತ್ತವರೆಗೂ ಅಜ್ಜರ ಜೊತೆ ಕೆಲವೊಂದಿಷ್ಟು ಬಸವಣ್ಣನವ್ರ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೊಮ್ಮೆ ಎಲ್ರಿಗೂ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳು, ಶಿವಾಜಿ ಜಯಂತಿಯ ಶುಭಾಶಯಗಳು ಮತ್ತು ಪರಶುರಾಮರ ಜಯಂತಿಯ ಶುಭಾಶಯಗಳು, ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ನಿಷಾದ್